व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशतैरंशभिप्लावयनमानाविर्भूयादनगमहिमा मानसे वागधीशः नमस्ते प्राणेश प्रणतविभवाय वनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮೌಸಲ ಪರ್ವದ ಆರಂಭ ಆಗಲಿದೆ. ಮೊದಲ ಪ್ರವಚನ. ಪಾಂಡವರು ಕೃಷ್ಣನ ನೇತೃತ್ವದಲ್ಲಿ ಮತ್ತೆ ಧರ್ಮಪೀಠವನ್ನು ಅಲಂಕರಿಸಿದ್ದಾರೆ. ಬೇಕಾದಷ್ಟು ಧರ್ಮಚಿಂತನೆಯ ಜೊತೆಯಲ್ಲಿ ಸ್ವತಂತ್ರವಾಗಿ ಭಗವಂತನ ಸೇವೆಯನ್ನು ನಡೆಸುತ್ತಾ 36 ವರ್ಷಗಳ ಕಾಲ ಹಸ್ತಿನಪುರದ ಗದ್ದುಗೆಯಲ್ಲಿ ಹಿಂದಿನವರು ಆಳಿಕೊಂಡು ಬಂದಿರತಕ್ಕ ದಿವ್ಯ ಸಿಂಹಾಸನದಲ್ಲಿ ಲೋಕದಲ್ಲಿ ಎಲ್ಲೆಡೆ ಕೃಷ್ಣನ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಭೀಮನ ಪಾರುಪತ್ಯದಲ್ಲಿ ರಾಜ್ಯಭಾರವನ್ನು ನಡೆಸಿದ್ದಾರೆ. ಷಟ್ತ್ರಿಂಶೇ ತ್ವತ ಸಂಪ್ರಾಪ್ತೆ ವರ್ಷೆ ಕೌರವನಂದನ ದದರ್ಶ ವಿಪರೀತಾನಿ ನಿಮಿತ್ತಾನಿ ಯುಧಿಷ್ಠಿರ. 36 ವರ್ಷ ಕಳೆದಾಗ ಸುತ್ತಮುತ್ತಲೂ ವಿಚಿತ್ರವಾದಂತಹ ಕೆಲವು ಶಕುನಗಳನ್ನು ಧರ್ಮರಾಜ ನೋಡುತ್ತಾ ಇದ್ದಾನೆ. ಬಗೆ ಬಗೆಯ ಹಕ್ಕಿಗಳು ಅಪ್ರದಕ್ಷಿಣೆ ಬರ್ತಾ ಇವೆ ಕಂಡಲ್ಲಿ ಹೋದಲ್ಲಿ. ಏನೋ ಒಂದು ರೀತಿಯ ಗಾಳಿ ಸುಳಿತಾ ಇದೆ. ನದಿಗಳು ಹಿಂದಕ್ಕೆ ಹರಿತಾ ಇವೆ, ಗತಿಯನ್ನು ಬದಲಿಸಿವೆ. ನೋಡಿದರೆ ಸೂರ್ಯ ಉದಯಿಸುವಾಗಲೇ ಮಬ್ಬಾಗಿರ್ತಾನೆ, ಕಿರಣಗಳು ಅಡ್ಡ ಆಗ್ತಾವೆ. ಹಗಲಿಗೂ ಉಲ್ಕಾಪಾತಗಳು ಸಂಭವಿಸಲಿಕ್ಕೆ ಶುರುವಾಗಿವೆ. ಚಂದ್ರನಿಗೂ ಸೂರ್ಯನಿಗೂ ಪರಿವೇಶಗಳು, ಮಂಡಲಗಳು ಬರ್ತಾ ಇವೆ. ಮೋಡದ ಇಲ್ಲ ಹೊತ್ತಿನಲ್ಲೂ ಧೂಮಕೇತುಗಳು ಅಡ್ಡಡ್ಡ ಆಗ್ತಾ ಇವೆ. ಮತ್ತು ಕೆಲವು ವಿಚಿತ್ರವಾದಂತಹ ಸನ್ನಿವೇಶಗಳು ಆಗ್ತಾ ಉಂಟು. ಸೂರ್ಯ ಚಂದ್ರರಲ್ಲಿಯೇ ಬಣ್ಣ ಬದಲಾಗಿದೆ. ಬಾರ್ಡರ್ ಲೈನ್ಸ್ ಎಲ್ಲ ಕಪ್ಪಾಗಿದೆ. ನಡುವೆ ಬೂದಿ ಬಣ್ಣ ಕಾಣುತ್ತಾ ಉಂಟು. ಹಾಗೆ ಒಂದು ರೀತಿಯ ಕೆಂಪು ಛಾಯೆ, ರಕ್ತದ ಛಾಯೆ. ಬೂದಿ ಬಣ್ಣ ಕಾಣುವುದು ಭಸ್ಮ ಆಗುವ ವಿಧಾನ, ಕಪ್ಪಾಗುವುದು ಕರಾಳವಾದ ದಿನಗಳನ್ನು ಸೂಚಿಸುವ ಕಥೆ ಇದು. ಹೀಗೆ ನೋಡಿದ ಭಗವಂತನ ವಿಶೇಷವಾದ ಅನುಗ್ರಹದಿಂದ 36 ವರ್ಷಗಳ ಕಾಲ ಕೃತಿಯೂ ಆಗಿಬಿಟ್ಟಿದೆ. ಯಾವಾಗ ದುರ್ಯೋಧನ ಬಿದ್ದ ಸತ್ತ ಅಂದಿನಿಂದ ಕಲಿಯುಗ ಆರಂಭ ಆಗಿತ್ತು. ಇದನ್ನು ಕೃಷ್ಣನೇ ಬಲರಾಮನಿಗೆ ಹೇಳಿದ್ದ. ಆತ ಬೊಬ್ಬೆ ಹೊಡೆಯುವಾಗ ಇವತ್ತಿನಿಂದ ಕಲಿಯುಗ ಅಲ್ವಾ ಹೇಳಿದ. ಧರ್ಮದ ನ್ಯಾಯದ ಕಟ್ಟಲೆ ಬಗ್ಗೆ ಕೇಳಬಾರದು ಅಂತ ಹೇಳುವ ಮೂಲಕ. ಆದ್ರಿಂದ ಯಸ್ಯ ಪ್ರಸಾದಾತ್ ಧರ್ಮೋಯಂ ಕೃತೆ ಯದ್ವತ್ ಕಲೇರಪಿ. ಈ ಧರ್ಮ ಇವತ್ತು ಕೃತೆ ಯದ್ವತ್, ಕೃತಯುಗದಲ್ಲಿ ಹೇಗೆ ನಿಂತಿತ್ತೋ ಹಾಗೆ ನಿಂತಿದೆ ಪರಿಪೂರ್ಣವಾಗಿ. ಧರ್ಮರಾಜನ ಆಳ್ವಿಕೆ ಅಂದ್ರೆ ಧರ್ಮವೇ ಪೂರ್ಣ ಪ್ರಮಾಣದಲ್ಲಿ ಕೂತಿದೆ.
ಕಲಿ ಶುರುವಾಗಿ 36 ವರ್ಷ ಆಗಿದೆ, ಆದರೆ ಕಲಿಯುಗದ ಪಾರುಪತ್ಯವೇ ಇಲ್ಲ. ಹಾಗೆ ಕೃಷ್ಣ ಮಾಡಿದ್ದಾನೆ. ಹಾಗೆ ಭೀಮಸೇನ ಕಲಿಯನ್ನು ನಿಗ್ರಹ ಮಾಡಿ ಕಳಿಸಿದ್ದಾನೆ. ಬಾರದಂತೆ ಎಲ್ಲೆಡೆ ಕೃಷ್ಣ ಪ್ರತಾಪ. ಮತ್ತೊಂದು ಬಗೆಯ ವಿಶೇಷವಾದಂತಹ ದಿನ ಆಗಿದೆ. ಕಲಿಯುಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ಧರ್ಮ ಮಾಡಿದ್ರೂ ದೊಡ್ಡ ಮಟ್ಟಿನ ಪುಣ್ಯ. ಕೃತಯುಗದಲ್ಲಿ ದೊಡ್ಡ ಮಟ್ಟಿನ ಕೆಲಸ ಮಾಡಿದರೆ ಅಲ್ಪವಾದ ಪುಣ್ಯ. ಹಾಗೆ ಕ್ರಮ. ಅದರಿಂದ ಸಾವಿರಾರು ವರ್ಷಗಳು ಬದುಕ್ತಾ ಇದ್ರು. ಸಾವಿರಾರು ವರ್ಷಗಳಲ್ಲಿ ಮಾಡುವ ಸಾಧನೆಗಳಿಂದ ಒಂದಿಷ್ಟು ಸಣ್ಣವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡ್ತಿದ್ರು. ಅದೇ ಕಲಿಯುಗದಲ್ಲಿ ಸಾವಿರಾರು ವರ್ಷ ಇಲ್ಲ, ಒಂದು ದಿನದಲ್ಲಿ 1 ಗಂಟೆಯಲ್ಲಿ ಮಾಡುವ ಸಾಧನೆ ಬಹಳ ದೊಡ್ಡ ಮಟ್ಟಿನ ಪುಣ್ಯವನ್ನು ಕೊಡುತ್ತದೆ. ಹಾಗೆ ಕ್ರಮ. ಹಿಂದೆಲ್ಲ ಒಂದು ಚೂರು ದುಡ್ಡು ಇಟ್ಕೊಂಡ್ರೆ ಸಾಕಿತ್ತು, ಒಂದಿಷ್ಟು ಗಾಡಿ ಸಾಮಾನು ಸಿಗ್ತಿತ್ತು. ಈಗ ಒಂದು ಗಾಡಿಯಲ್ಲಿ ದುಡ್ಡು ತಗೊಂಡೋಗ್ಬೇಕು, ಹಿಡಿಯಲ್ಲಿ ಸಾಮಾನು ಸಿಗ್ತದೆ. ಹಾಗೆ ವ್ಯತ್ಯಾಸ ಏನು ಅಂತ ಕೇಳಿದ್ವಿ. ವ್ಯವಹಾರದ ಕ್ರಮ ಇದು. ಆದರೆ ಧರ್ಮರಾಜನ ಆಳ್ವಿಕೆಯಲ್ಲಿ ಕಲಿಯುಗವೇ ಇರುವುದರಿಂದ ಸ್ವಲ್ಪ ಮಾಡಿದರೂ ದೊಡ್ಡ ಪುಣ್ಯ ಬರ್ತದೆ. ಆದರೆ ಪವರ್ ಏನು ಕೇಳಿದರೆ ಕೃತಯುಗದ್ದು. ಎಲ್ಲರೂ ಧರ್ಮವನ್ನೇ ಮಾಡೋದು. ಆದ್ರಿಂದ ವಿಪರೀತವಾದಂತಹ ಈ ದುಶ್ಶಕುನಗಳು ಕಂಡಾಗ ಅವನಿಗೆ ಗಾಬರಿ ಆಯಿತು. ಏನಾಗಿದೆ ಅಂತ. ಆಗ ಅವನಿಗೆ ವರ್ತಮಾನ ಸಿಕ್ಕಿತು. ಶುಶ್ರಾವ ವೃಷ್ಣಿ ಚಕ್ರಸ್ಯ ಮುಸಲೋತ್ಸಾದನಂ ಕೃತಂ. ಮೌಸಲೋತ್ಸಾದನಂ ಕೃತಂ. ಒನಕೆಯ ನಿಮಿತ್ತದಲ್ಲಿ ಶಾಪದ ಅವ್ಯವಸ್ಥೆಯಿಂದ ಇಡೀ ವೃಷ್ಣಿ ಸಮುದಾಯವೇ, ಯಾದವ ಕುಲವೇ ನಾಶ ಆದಂತೂ ಕೇಳಿದನು. ಮೌಸಲೋತ್ಸಾದನಂ. ಮೌಸಲ ಅಂದರೆ ಮುಸಲಕ್ಕೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಮುಸಲ ಅಂದರೆ ಒನಕೆ, ಅವಲಕ್ಕಿ ಕುಟ್ಟುವ ಸಾಧನ. ಹಿಂದೆಲ್ಲ ಮರದ್ದು, ಹಿತ್ತಾಳೆದ್ದು, ಅದಕ್ಕೆ ಕೆಲವು ಕಟ್ಟಗಳು ಹಾಕಿದ್ದು ಎಲ್ಲ ಇತ್ತು. ಅದರಿಂದ ಮೆಣಸು ಹುಡಿ ಮಾಡಲಿಕ್ಕೆ ಅದನ್ನು ಉಪಯೋಗಿಸಿಕೊಳ್ತಿದ್ರು. ಹಿಂದೆಲ್ಲ ಸಾಂಬಾರು ಹುಡಿ ಮಾಡೋದು ಅಂದರೆ ಅದರಲ್ಲೇ ಕುಟ್ಟಿ, ಅವಲಕ್ಕಿ ಮಾಡೋದು ಅದೇ ಜಿಡ್ಡೆಯಲ್ಲಿ ಹೊಡೆದು. ಅದು ಬಲರಾಮನ ಕೈಯಲ್ಲಿನ ಒಂದು ಸ್ಪೆಷಲ್ ಆಯುಧ, ಪೆಟ್ಟ ಆಯುಧ. ಹಾಗಾಗಿ ಮುಸಲ ಆಯುಧದಿಂದಲೇ ಮುಸಲೆಯಂತಹ ಒಂದು ಬದುಕು ಆಗಿ ಹೋಗಿದೆ ಮುಂದೆ. ಅದನ್ನು ನಾವು ಕಥೆಯಲ್ಲಿ ಕೇಳುವ. ಅಂತೂ ತನ್ನಿಮಿತ್ತವಾಗಿ ಶಾಪ ಬಂದಿದೆ. ಆ ಶಾಪದ ನೆಲೆಯಲ್ಲಿ ಇವರು ಸತ್ತಿದ್ದಾರೆ. ಯಾದವ ವಂಶ ನಾಶಾದದ್ದನ್ನು ಕೇಳಿಕೊಂಡ ವಿಷಣ್ಣ ಹತ ಸಂಕಲ್ಪ ಪಾಂಡವ ಸೊಮ್ಮಪಾಮಿಷ ತುಂಬ ಗಾಬರಿ ಪಟ್ಟರು, ನೊಂದುಕೊಂಡ್ರು. ಬದುಕಿನಲ್ಲಿ ಹಿಂದೆ ಹೇಳಿಕೊಂಡು ಬಂದಿದ್ದ, ಕಾಡಿನಿಂದ ತೆರಳಿ ಬಂದಾಗ 18 ವರ್ಷದ ಹಿಂದೆ ಧೃತರಾಷ್ಟ್ರಾದಿಗಳ ನಿರ್ಗಮನದಲ್ಲಿ ಇನ್ನು ಉಳಿದವರು ಅಂತ ಕೇಳಿಕೊಂಡ್ರೆ ಯಾದವರು ಮಾತ್ರ ಅಂತ ಹೇಳಿಕೊಂಡಿದ್ದ. ತಮ್ಮವರು, ಬಂಧುಗಳು, ಅವರನ್ನು ಕಳ್ಕೊಂಡ ವ್ಯಸನ ಆತನಿಗಾಗಿದೆ. ಬಹಳ ದುಃಖದಿಂದ ಕುಸಿದರು ಪಾಂಡವರು. ಜನಮೇಜಯ ವೈಶಂಪಾಯನರಿಂದ ಅವಭೃತದ ನಂತರದಲ್ಲಿ ಕತೆ ಏನಾಯ್ತು ಅಂತ ಕೇಳುತ್ತಾ ಇದ್ದವ ಕೇಳಿಕೊಂಡ, ಅಲ್ಲ ಏನಾಯ್ತು, ಕಥಂ ವಿನಷ್ಟಾಹ. ಯಾಕೆ ಕೇಳಿದರೆ ಅಷ್ಟು ಪಕ್ಕಕ್ಕೆ ಪೂರ ಸಾಯುವಂತಹ ಪರಿಸ್ಥಿತಿಯವರಲ್ಲ ಅವರು. ಯಾಕೆ ಅಂದರೆ ಸಾಮಾನ್ಯ ಅಲ್ಲ ಅವರು. ಕಥಂ ವಿನಷ್ಟಾಹ ಭಗವನ್ ಅಂಧಕಾಹ ವೃಷ್ಣಿಭಿಃ ಸಹ ಪಶ್ಯತೋ ವಾಸುದೇವಸ್ಯ ಭೋಜಾಶ್ಚೈವ ಮಹಾರಥ. ಸುಮ್ಮನೆ ಸಾಯಲಿಕ್ಕೆ ಕೇಳಲಿಕ್ಕೆ ಅವರಲ್ಲಿ ಸಾಮರ್ಥ್ಯ ಇದೆ, ಸ್ವಯಂ ಮಹಾರಥಿಕ. ಇನ್ನು ಕೃಷ್ಣ ಬೇರೆ ಇದ್ದಾನೆ. ಕೃಷ್ಣ ನೋಡಿಕೊಳ್ತಾ ಇದ್ದಾನೆ ಹೇಳಿದ ತಕ್ಷಣ ದೂರದಲ್ಲಿ ನೋಡುವ ಕೃಷ್ಣ ಪಾಂಡವರೇ ಹಿಗ್ಗಿದ್ದಾರೆ ಅಂದ ನಂತರ ಅಲ್ಲೇ ಇರತಕ್ಕಂಥ ಯಾದವರಿಗೆ ಏನು ಸಮಸ್ಯೆ ಬರ್ತದೆ. ಅಂದ್ರೆ ಕೃಷ್ಣನ ಕಣ್ಗಾಪಿನಲ್ಲಿರತಕ್ಕಂಥ ವೃಷ್ಣಿ ಚಕ್ರಕ್ಕೆ, ವೃಷ್ಣಿ ವಂಶಕ್ಕೆ, ವೃಷ್ಣಿಯ ಪಡೆಗೆ, ಯಾದವರ ಕುಲಕ್ಕೆ ಅಂತಹ ಘಾಸಿ ಏನಾಯಿತು, ಯಾಕಾಯಿತು ಹೇಳ್ತಾರೆ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, 36 ವರ್ಷದ ನಂತರದ ಕಥೆ ಇದು ಪಾಂಡವರ ರಾಜ್ಯಭಾರದಲ್ಲಿ ಆದದ್ದು. ಅಷ್ಟು ಸಮಯ ಪಾಂಡವರು ಬಹಳ ಚಂದವಾಗಿ ಕೃತಯುಗದ ಧರ್ಮಾಚರಣೆಯನ್ನು ಮಾಡಿಕೊಳ್ಳುವಂತಹ ನೆಲೆಯಲ್ಲಿ ರಾಜ್ಯವನ್ನು ವಿಸ್ತರಿಸಿದ್ದಾರೆ. ಶತ್ರಿಂಶೇತ ತಥೋ ವರ್ಷೇ ವೃಷ್ಣೀನಾಂ ಅನಯೋ ಮಹಾನ್. ಯಾದವರಲ್ಲಿ ದೊಡ್ಡ ರೀತಿಯ ಒಂದು ಅನಾಚಾರ ಆಗಿ ಹೋಯಿತು, ತಪ್ಪಾಯಿತು, ಅನ್ಯಾಯ ಆಯಿತು, ಅಧರ್ಮ ನಡೆಯಿತು. ಅವರು ನೀತಿಯನ್ನು ಬ್ರೇಕ್ ಮಾಡಿದ್ದಾರೆ.
ತಪ್ಪಿಸಿದ್ದಾರೆ. ಹಾಗಾಗಿ ಅನ್ಯೋನ್ಯಂ ಮೌಸಲೈಹಿ ತೇತು ನಿಜಗ್ನು ಕಾಲಚೋದಿತ. ಹಾಗಾಗಿ ಅವರು ಮುಸಲದ ಪ್ರಮಾಣದಂತೆ ಇರುವ ಹುಲ್ಲು ಕಡ್ಡಿಗಳಿಂದ ಬಡಿದಾಡಿಕೊಂಡು, ಜೊಂಡು ಹುಲ್ಲುಗಳು ಒಂದೊಂದು ಸಹ ಒನಕೆ ತರ ಆಗಿದೆ, ಬೆಳೆದು ಗಟ್ಟಿಯಾಗಿ. ಹಾಗಾಗಿ ಮೌಸಲೈಹಿ ಮುಸಲ ರೂಪಗಳದು. ಮತ್ತೆ ವಾಸ್ತವವಾಗಿ ಅಂತಹ ಹೊಡೆತಗಳಿಂದ ಸಾಯಲಿಕ್ಕಿದೆ ಅಂತ ತನ್ನಿಮಿತ್ತವಾದ ಅವರಿಗೆ ಶಾಪವಿದೆ. ಹೀಗಾಗಿ ಅದರಿಂದಾಗಿ ಅವರು ಹೊಡೆದಾಡಿಕೊಂಡು ಸತ್ರು, ಬೆಳೆದ್ರು. ಮುಖ್ಯವಾಗಿ ಕಾಲಚೋದಿತ. ನೀನೇನು ಕೇಳಿದೆ? ಪಶ್ಯತೋ ವಾಸುದೇವಸ್ಯ ಅಂತ. ಕೃಷ್ಣ ಇದ್ದಾಗಲೇ ಆಯ್ತು ಕೇಳಿದೆಯಲ್ಲ. ಕೃಷ್ಣನೇ ಚೋದನೆ ಮಾಡಿದ್ದಾನೆ. ಕೃಷ್ಣ ಕಾಲ ಅಲ್ವಾ? ನೋಡಿ, ಕಾಲ ಶಬ್ದಕ್ಕೆ ಅರ್ಥವೇ ಕಪ್ಪಿನವ ಅಂತ. ಕಪ್ಪಿನವ ಕೃಷ್ಣ. ಕೃಷ್ಣ ಶಬ್ದದ ಅರ್ಥವು ಕಾಲ ಶಬ್ದ. ಕೃಷ್ಣ ಚೋದಿತ, ಕಾಲ ಚೋದಿತ ಅಷ್ಟೇ. ಕೃಷ್ಣ ಯಾಕೆ ತನ್ನವರಿಗೆ ಬುದ್ಧಿ ಕೇಳತಾನೆ ಕೇಳಿದರೆ, ಅದಕ್ಕೆ ಅವನು ಕಾಲ ನಿಯಾಮಕನಾಗಿ ಹೇಳ್ತಾನೆ. ಕಾಲೋಸ್ಮಿ ಲೋಕ ಕ್ಷಯಕರತ್ ಪ್ರವೃತ್ತ. ಕೊನೆ ಮಾಡಲು ಬೇಕೇ ಬೇಕಲ್ವಾ? ಕಲಿಯುಗ ಬಂದಾಗಿದೆ. ಯಾದವರು ನಿಂತಿದ್ದಾರೆ. ಇನ್ನು ಅವರು ಪುಣ್ಯಾತ್ಮರು, ಧಾರ್ಮಿಕರು, ಒಳ್ಳೆಯವರು ಇದ್ರೆ ಕಲಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಕಲಿಯ ಪ್ರವೇಶಕ್ಕೆ ಜಾಗ ಕೊಡಬೇಕಾ? ಇವರನ್ನೆಲ್ಲ ಕಳಿಸಬೇಕು. ತಾನು ಹೋಗದೆ, ತನ್ನವರನ್ನು ಕಳುಹಿಸದೆ, ಪಾಂಡವರು ತೆರಳದೆ ಧರ್ಮ ಮತ್ತೆ ಕುಂಟುವುದಿಲ್ಲ. ಧರ್ಮ ಕುಂಟಬೇಕಾದ್ರೆ, ಕಲಿ ಬರಬೇಕಾದ್ರೆ ಇವರು ಖಾಲಿ ಮಾಡಬೇಕು. ಹಾಗಾಗಿ ಇದು ಖಾಲಿ ಮಾಡುವ ವಿಧಾನ. ಆದ್ರಿಂದ ಕಾಲ ಚೋದಿತ. ಇದು ಕಾಲ, ಕಲಿಕಾಲ, ಉಳಿದ ಕಾಲ ಅಲ್ಲ ಇದು. ಅದಕ್ಕೆ ಬೇಕೀಗ. ಮತ್ತೆ ದೇವರೇ 4 ಯುಗವನ್ನು ಮಾಡಿದಾಗ ಮತ್ತೆ ಜಂಪ್ ಮಾಡೋದು ಎಲ್ಲಿಗೆ? ಆಯಾ ಧರ್ಮ ಆಗಬೇಕಲ್ಲ. ಅದರಿಂದ ಕ್ಲೀನ್ ಮಾಡೋದು ಅವನೇ ಕೆಲಸ. ಅದರಿಂದ ಕೃಷ್ಣನೇ ಕಾಲನಾಗಿದ್ದಾನೆ. ಒಳ್ಳೆಯದನ್ನು ತೆಗೆಯುವುದರಲ್ಲಿ ಅವನೇ ಪ್ರಧಾನ, ಕೆಟ್ಟದ್ದನ್ನು ತೆಗೆಯುವುದರಲ್ಲಿ ಅವನೇ ಪ್ರಧಾನ. ಈಗ ಒಳ್ಳೆಯದೇನಾಗಿದೆ ಅದು ಮುಂದಿನ ಕಾಲಕ್ಕೆ ಬೇಡ, ಅದು ಮುಂದಿನ ಆ ಕಾಲಕ್ಕೆ ಹೇಳಿದ್ದಲ್ಲ, ಕಳಿಸುವ ಕೆಲಸ ಆಗಬೇಕು ಅಂತ ಹೇಳಿ ವೈಶಂಪಾಯನ ಉತ್ತರ ಕೊಡ್ತಾರೆ. ದೇವರ ಪ್ರಚೋದನೆ ಇಲ್ಲದೆ ಏನು ನಡೆಯುವುದಿಲ್ಲ. ನೀನು ಹೇಳಿದ್ದು ಸರಿ. ಕೃಷ್ಣ ಇದ್ದಾನಲ್ವಾ ಅಂದ್ರೆ, ಕೃಷ್ಣ ಇದ್ದಾನೆ, ಮತ್ತೆ ಕೃಷ್ಣನೇ ಮಾಡಿಸಿದ್ದಾನೆ, ಆಯ್ತಲ್ಲ. ಕೃಷ್ಣ ಇದ್ರೆ ಏನಾಯ್ತು? ಕೃಷ್ಣ ಇದ್ರೆ ಏನು ಆಗಬಾರದು ಅಂತಲೇ ಏನು ಕೆಟ್ಟದು. ಗೆಲುವು ದೇವರಿಂದಲೇ, ಸೋಲು ದೇವರಿಂದಲೇ ಬೇಕಾದಾಗ. ಹಾಗಿದ್ರೆ ಪಾಂಡವರು ಕಾಡಿಗೆ ಹೋಗ್ತಿದ್ರು ಯುದ್ಧದಲ್ಲಿ, ಕೃಷ್ಣ ಇರಲಿಲ್ಲ. ಹಾಗಾಗಿ ಕೃಷ್ಣನ ಪ್ರಶ್ನೆ ಅಲ್ಲ, ಕೃಷ್ಣನೇ ಸಂಕಲ್ಪ ಮಾಡಿರ್ತಾನೆ ಏನಾಗ್ಲಿಕ್ಕೆ. ನೋಡಿ, ಕೃಷ್ಣನೇ ಸಹಾಯ ಮಾಡಿದ್ದಾನೆ ಹೋರಾಟಕ್ಕೆ, 2 ಕಡೆಯಲ್ಲಿ ಸಹಾಯ ಮಾಡಿದ್ದಾನೆ. ಅದರಿಂದ ಒಂದು ಕಡೆ ಸೈನ್ಯವನ್ನು, ನಾರಾಯಣ ಸೈನ್ಯವನ್ನು ಸಾಯುವಂತೆ ಮಾಡಿದ್ದಾನೆ. ಕಾಲಚೋದನೆ, ಕಪ್ಪಿನ ಕೃಷ್ಣನ ಚೋದನೆ, ಎಲ್ಲವನ್ನು ಕಾಲ ಸಂಹಾರ ಅಂತ ಮುಗಿಸುವ ಪ್ರಳಯ ಕಾಲನ ಚೋದನೆ ಇದು. ಕ್ಷಯಕಾಲನ ಚೋದನೆ, ನಾಶಕಾಲನ ಚೋದನೆ ಇದು. ಅಲ್ಲ, ಎಂತ ಶಾಪದ ಪೆಟ್ಟು ಕಡೆ ಇದು? ನೀವು ಹೇಳಲಿಲ್ಲ. ಕೇನಾನುಶಬ್ದಾಹತೆ ವೀರಾಹ. ಆ ವೀರರಿಗೂ ಎಂತಹ ಶಾಪ ಬಂತು. ಶಾಪ ಬರುವಂತ ಕಥೆ ಏನಾಯಿತು? ವಿಸ್ತರೇಣ ಹೋದಸ್ವಾಮಿ, ನನಗೊಂಚೂರು ಬಿಡಿಸಿ ಹೇಳಿ ಆ ಕಥೆ ಏನಾಗಿದೆ ಅಂತ ಹೇಳಿ ಮತ್ತೆ ಜನಮೇಜೆ ಕೇಳಿಕೊಂಡಾಗ ವೈಶಂಪಾಯನ ಹೇಳ್ತಾರೆ. ನೋಡಿ, ದ್ವಾರಕೆಗೆ ಋಷಿಗಳು ಬಂದರು. ವಿಶ್ವಾಮಿತ್ರಂಚ ಕಣ್ಣಮಂಚ ನಾರದಂಚ ತಪೋಧನಂ. ಎಲ್ಲ ಮಹಾ ದೊಡ್ಡ ತಪಸ್ವಿಗಳೇ. ಅವರ ಬದುಕು, ಶ್ರೀಮಂತಿಕೆ ಏನು ಕೇಳಿದರೆ ತಪಸ್ಸೆ. ವಿಶ್ವಾಮಿತ್ರ ಹೇಳೋದು ಬೇಡಲ್ಲ, ನಾವು ಎಷ್ಟು ಬಾರಿ ಮಾಡಿಕೊಂಡ. ಕಣವ ಕಮ್ಮಿ ತಾನೇ ಅಲ್ಲ, ಶಕುಂತಲೆಯ ಸಾಕು ಅಪ್ಪ. ಮತ್ತೆ ನಾರದರು ಹೇಳಲಿಕ್ಕೆ ಇಲ್ಲ, ದೇವ ಋಷಿಯವ. ಹೀಗಾಗಿ ಈ ಋಷಿಗಳು ದ್ವಾರಕೆಗೆ ಬಂದಾಗ ಈ ಯಾದವರ ಪಕ್ಕಕ್ಕೆ ಹೋದ್ರು. ಗೊತ್ತಾಗಿ ಏನು ಮಾಡಿಕೊಂಡು ಹೋಗಿದ್ದಾರೆ? ಸಾಂಬನನ್ನು ಕರ್ಕೊಂಡು ಹೋಗಿದ್ದಾರೆ. ಸಾಂಬ ಅಂದ್ರೆ ಕೃಷ್ಣನ ಮಗನೇ, ಜಾಂಬವತಿಯ ಮಗ. ಸಾಂಬನಿಗೆ ಅವನು ಸುಬ್ರಹ್ಮಣ್ಯ. ಸಾಂಬ ರೋಲ್ ಯಾರು ಕೇಳಿದ್ರೆ ಸ್ಕಂದ, ಸನತ್ ಕುಮಾರ ಮನ್ಮಥ ಅವನೇ ಸುಬ್ರಹ್ಮಣ್ಯ. ಅವನಿಗೊಂದು ವೇಷ ಹಾಕಿದ್ದಾರೆ ಇವರು. ದೇವೈ ಸಾಂಬಂ ಪುರಸ್ಕೃತ್ಯ ಭೂಷಯಿತ್ವ ಸ್ತ್ರೀಯಂತತ. ಹೆಣ್ಣಿನ ವೇಷ ಹಾಕಿದ್ದಾರೆ ಅವನಿಗೆ. ಸೀರೆ ಸುತ್ತಿ ಮೂಗು ಮುಸುಂಡಿಗೆಲ್ಲ ಬಂಗಾರವನ್ನು ಚುಚ್ಚಿ ಚಂದ ಮಾಡಿ ಹೆಣ್ಣು ಮಾಡಿಕೊಂಡು, ಅದು ಎಂತ ಹೆಣ್ಣು? ಸ್ವಲ್ಪ ಹೊಟ್ಟೆ ದೊಡ್ಡ ಹೆಣ್ಣು, ಗರ್ಭಿಣಿ ಹೆಣ್ಣಾಗಿಸಿದ್ದಾರೆ. ಅಬ್ರುವನ್ನು ಉಪಸಂಗಮ್ಯ ಹೋಗಿ ಹೇಳುತ್ತಾರೆ ಅಲ್ಲಿ ಋಷಿಗಳ ಹತ್ತಿರ. ಅಲ್ಲ, ಅವರಿಗೆ ಈ ರೀತಿಯಾಗಿ ಹೆಣ್ಣು ವೇಷ ಹಾಕಿ ಋಷಿಗಳ ಹತ್ತಿರ ಏನೋ ಒಂದು ತಮಾಷೆ ಮಾಡುವಂತೆ ಮಾಡುವ ಸನ್ನಿವೇಶ ಆದ್ರೂ ಯಾಕೆ ಬರಬೇಕು ಅಂದ್ರೆ, ಅದಕ್ಕೆ ಜನಮೇಜಯರಿಗೆ ವೈಶಂಪಾಯನ ಹೇಳ್ತಾರೆ, ದೈವದಂಡ ನಿಪೀಡಿತ. ಇದು ದೇವರ
ಆದೇಶ, ದೇವರು ಕೊಟ್ಟ ಪನಿಷ್ಮೆಂಟ್, ದೈವ ದಂಡ, ದೇವರೇ ಮಾಡಿಕೊಂಡಿರತಕ್ಕಂತಹ ಒಂದು ವ್ಯವಸ್ಥೆ. ಹಾಗಾಗಿ ಅದೃಷ್ಟದ ಆಟವನ್ನು ಯಾರು ಕೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ನನಗೆ ಈ ಶಿಕ್ಷೆ ಅಂತ ಕೇಳಿದ್ರೆ ಅದು ದೇವರ ಶಿಕ್ಷೆ, ದೇವರು ಕೊಟ್ಟದ್ದು, ಸಮಯಕ್ಕೆ ಸರಿಯಾಗಿ ಕೊಟ್ಟು ಬಿಟ್ಟಿದ್ದಾನೆ. ದೇವರ ಪ್ರಕೋಪ ಅವರನ್ನು ಹಿಂಡಿದೆ. ಹೀಗಾಗಿ ಹೋಗಿ ಕೇಳ್ತಾರೆ, ಇಯಂ ಸ್ತ್ರೀ ಪುತ್ರಗಾಮಸ್ಯ ಬಬ್ರೋಹ ಅಮಿತ ತೇಜಸಃ. ಓ ಪರಾಕ್ರಮಿಗಳೇ, ಋಷಿಗಳೇ, ದೊಡ್ಡ ತಪಸ್ಸಿನ ಸಂಪತ್ತುಳ್ಳವರೇ, ಇವಳು ಹುಡುಗಿ ಬಬ್ರುವಿನ ಮಗಳು. ಹೇಳು, ಬಬ್ರು ಒಬ್ಬ ಯಾದವ, ನಿಜವಾಗಿ ಅಲ್ಲ, ಕೃಷ್ಣನ ಮಗಳು. ಒಂದು ಸುಳ್ಳು ಹೇಳಿದ್ರು, ಅಲ್ಲಿ ವೇಷ ಸುಳ್ಳು ಹಾಕಿದ್ರು, ಜೊತೆಯಲ್ಲಿ ಮಾತು ಸುಳ್ಳು ಮಾಡಿದ್ರು. ಈ ಹುಡುಗಿ ಮಗನನ್ನು ಹಡಿಲಿಕ್ಕೆ ಬಂದಿದ್ದಾಳೆ, ಮಕ್ಕಳನ್ನು ಹಿಡಿಲಿಕ್ಕೆ ನೋಡ್ತಾ ಇದ್ದಾಳೆ. ಹಾಗಾಗಿ ಋಷಯ ಸಾಧು ಜಾನೀತ ಕಿಮಯಂ ಜನಯಿಷ್ಯತಿ, ಕಿಮಿಯಂ ಜನಯಿಷ್ಯತಿ. ಇವಳು ಏನನ್ನು ಹಿಡಿತಾಳೆ ಒಂಚೂರು ಹೇಳ್ತೀರಾ? ಇವಳಿಗೆ ಗಂಡು ಮಗ ಆಗಬೇಕು ಅಂತ ಆಸೆ ಉಂಟು, ಅದಕ್ಕೆ ಬಂದಿದ್ದಾಳೆ ಬಬ್ರುವಿನ ಮಗಳು. ನೀವು ಋಷಿಗಳು, ಒಳ್ಳೆ ಹೇಳುತ್ತೀವಿ ನೀವು, ಹಾಗಾಗಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ಇವಳು ಏನನ್ನು ಹಿಡಿತಾಳೆ ಅಂತ. ನೋಡಿದ್ರು, ಮಾತಾಡಿಕೊಂಡ್ರು, ಬೇರೆ ಬೇಸರ ಪಟ್ರು, ಕೋಪ ಬಂದಿದೆ, ಶಾಪ ಹಾಕಿಬಿಟ್ರು. ಕೃಷ್ಣ್ಯಂಧಕ ವಿನಾಶಾಯ ಮುಸಲಂ ಘೋರ ಮಾಯಸಂ ವಾಸುದೇವಸ್ಯ ದಾಯಾದಃ ಸಾಂಬೋಯಂ ಜನೇಷ್ಯತಿ. ಯಾರವಳು ಎನ್ನುವುದನ್ನು ಹೇಳಿಬಿಟ್ರು. ನೋಡಿ, ಇವ ಸಾಂಬ ಹಡಿತಾನೆ, ನೋಡಿ ಗಂಡು ಅವನು ಹಡಿತಾನೆ ಎನ್ನುವುದನ್ನು ಹೇಳಿಬಿಟ್ರು. ಏನನ್ನು ಮಾತ್ರ ಮುಸಲಂ ಘೋರಂ ಆಯಸಂ, ಕಬ್ಬಿಣದ ಸಲಾಕೆ. ನೋಡಿ, ನಾನಾಗ ಹೇಳಿದ್ದಲ್ಲ, ಮುಸಲ ಆಗ ಮರದ್ದು ಇತ್ತು, ಕಬ್ಬಿಣದ್ದು ಇತ್ತು. ಮರದ ಕೋಲನ್ನಾದ್ರೂ ಅಂದ್ರೆ ಹಿಡಿ ಇಷ್ಟು ತೋರ ಇರುತ್ತೆ ಕೈಯಲ್ಲಿ, ಮುಷ್ಟಿ ಹಿಡಿಲಿಕ್ಕೆ ಆಗೋದಿಲ್ಲ. ಆ ಕೋಲನ್ನು ಮುಷ್ಟಿ ಬಿಟ್ಟು ಹಿಡಿಯುವಷ್ಟು ತೋರ ಇರುತ್ತೆ. ಎರಡು ಕೈಯಲ್ಲಿ ಮೇಲೆತ್ತಿ ಹಾಕ್ಲಿಕ್ಕೆ, ಕೆಳಗೆ ಭತ್ತ ಆದ್ರೆ ಭತ್ತ ಕುಟ್ಲಿಕ್ಕೆ ಆಗತ್ತೆ, ಇಲ್ಲ ಆದ್ರೆ ಬೇಳೆಕಾಳುಗಳನ್ನು ಅದರದ್ದು ಸುಪ್ಪಿ ತೆಗಿಲಿಕ್ಕೆ ಆಗತ್ತೆ, ಇಲ್ಲ ಸಾಂಬಾರು ಹುಡಿ ಮಾಡ್ಲಿಕ್ಕೆ ಆಗತ್ತೆ. ಹುರಿದ ವಸ್ತುಗಳನ್ನು ಏನು ಒಟ್ಟು ಕುಟ್ಲಿಕ್ಕೆ ಮಾಡಿಕೊಳ್ಳತಕ್ಕ ಸಾಧನ ಅದು. 6 ಅಡಿ ಉದ್ದ ಇರುತ್ತದೆ ಮುಸಲ, ಉದ್ದ ಸ್ವಲ್ಪ ಹೆಚ್ಚು ಇರಬಹುದು. ಇದು ಮರದ್ದು, ಅದಕ್ಕೆ ಕಬ್ಬಿಣದ ರಿಂಗ್ ಹಾಕಿರ್ತಾರೆ, ಟೊಪ್ಪಿ, ಕೆಲವೊಮ್ಮೆ ಹಿತ್ತಾಳಿಯ ಕಟ್ಟ ಹಾಕಿರ್ತಾರೆ ಗಟ್ಟಿಗೆ, ಬ್ರೇಕ್ ಆಗದಂತೆ ಅಂತ. ಕೆಲವೊಮ್ಮೆ ಕೋಲೆ ಭಾರಿ ಗಟ್ಟಿ, ಭಾರಿ ಭಾರ, ಭಾರಿ ಗಾಳಿ ಲೈಕ್. ನಾನು ನೋಡಿದ್ದೇನಂತ ಕೋಲುಗಳನ್ನು, ತುಂಬಾ ಚೆನ್ನಾಗಿರುತ್ತೆ, ಹಿಡಿದು ತುಂಬಾ ನಯವಾಗಿರುತ್ತೆ. ಮತ್ತೆ ಸ್ವಯಂ ಅದು ಕುಟ್ಟುವಲ್ಲಿ ಭಾರಿ ಸಮರ್ಥವಾಗಿರುವಂಥದ್ದು. ಇದರಲ್ಲಿ ಇವರು ಹೇಳ್ತಾರೆ ಕಬ್ಬಿಣದ ಮುಸಲವನ್ನು ಹಡಿತಾಳೆ ಅಂತ. ಅಂದ್ರೆ ಕಬ್ಬಿಣದ್ದು ಮುಸಲ ಇತ್ತು ಆಗ. ಅದನ್ನ ಆಯುಧವಾಗಿ ಉಪಯೋಗಿಸಿಕೊಳ್ಳುವವರು ಮುಸಲ ಆಯುಧ ಅಂತ ಮಾಡಿ ಹೋರಾಟದಂಗಳಲ್ಲಿ ತರುವಾಗ ಖಾಲಿ ಕೋಲು ತರ್ತಿರ್ಲಿಲ್ಲ, ಕಬ್ಬಿಣದ ಕೋಲು ತರ್ತಿದ್ರು ಅಂತ ಅರ್ಥ. ದ್ರುಪದನ ಅರಮನೆಯಲ್ಲಿ ಈ ಗುರುದಕ್ಷಿಣೆಗಾಗಿ ಗಲಾಟೆಗೆ ಹೋದಾಗ ಕೌರವರ ಮೇಲೆಲ್ಲ ಉಪ್ಪರಿಗೆಯಿಂದೆಲ್ಲ ಹೆಣ್ಮಕ್ಳು ಬಿಸಾಡಿದ್ರಲ್ಲ ಮುಸಲ, ಅದೆಲ್ಲ ಅದಿಂತದ್ದೇ. ಆಗ ಕಬ್ಬಿಣದ್ದು ಸೇರಿರಬೇಕು, ಅದರಿಂದ ಅವರು ಓಡಿತ್ತು. ಮರದ್ದಕ್ಕಿಂತ ಅದನ್ನ ಕಬ್ಬಿಣದ ಸೈಂಗೋಲ್, ದೊಡ್ಡದಾದ ಒಂದು ಕೋಲು ಹಡಿತಾಳೆ ಅಂತ. ನೋಡಿ ಅವಳ ಹೊಟ್ಟೆ ಏನು, ಇವರು ಹೇಳುವ ಕಥೆಯನ್ನು ನೋಡಿ. ಹಡಿತಾಳೆ ಅಂತಲೇ ಹೇಳಿದ್ದವರು ಸೀದವಾಗಿ. ಘೋರವಾಗಿದೆ, ಕಬ್ಬಿಣದ್ದಾಗಿದೆ, ಮುಸಲಾಗಿದೆ. ಏನು ಮಾಡುತ್ತೆ ಹೇಳಿದ್ರೆ ನಿಮ್ಮೆಲ್ಲರ ಸಂಹಾರ ಮಾಡುತ್ತೆ ಅಂದ್ರು. ವೃಷ್ಣ್ಯಂಧಕ ವಿನಾಶಾಯ, ನಿಮ್ಮ ಕೊನೆ ಮಾಡ್ಲಿಕ್ಕೋಸ್ಕರ ಆ ಕೋಲು ಬರ್ತಾ ಉಂಟು ಅವಳ ಹೊಟ್ಟೆಯಿಂದ ಅಂತ. ಅವಳಲ್ಲ, ಅವನ. ಇವನ್ ನನ್ ಗೊತ್ತು, ಸಾಂಬ, ಇವ ವಾಸುದೇವಸ್ಯ ದಾಯಾದ, ಇವ ಕೃಷ್ಣನ ಮಗ. ಕೃಷ್ಣನ ಮಗನನ್ನೇ ಆಟದಲ್ಲಿ ಬಳಸಿದ್ದಾರೆ. ಕೃಷ್ಣಲ್ಲಿ ಏನು ಕೇಳಲಿಲ್ಲ, ಗೊತ್ತಿಲ್ಲ ಕೃಷ್ಣನಿಗೆ, ಆಟ ಮಾಡಿಬಿಟ್ಟಿದ್ದಾರೆ. ಏನ ಯೂಯಂ ಸುಧರ್ವೃತ್ತಾಹ ನೃಶಂಸಾಹ ಜಾತಮನ್ಯವಃ ಉಚ್ಚೇತ್ತಾರಃ ಕುಲಂ ಕೃಷ್ಣಂ ರತೆ ರಾಮ ಜನಾರ್ದನ. ಈ ಕೋಲಿನ ಸಹಾಯದಿಂದ, ಈ ಕೋಲಿನ ಪ್ರಭಾವದಿಂದ ನೀವೇ ಬಡಿದಾಡಿಕೊಳ್ಳುತ್ತೀರಿ, ನೀವು ಕೆಟ್ಟ ನಡತೆಯವರಾಗ್ತೀರಿ, ನಿಮಗೆ ಯಾವುದೇ ರೀತಿಯಾದ ಮನುಷ್ಯತ್ವ ಇಲ್ಲ ಆಗಿಬಿಡುತ್ತದೆ, ಸಿಟ್ಟು ಉಂಟಾಗತ್ತೆ, ಇಡೀ ಕುಲವನ್ನೇ ನೀವು ಇಲ್ಲ ಮಾಡ್ತೀರಾ, ಕಡದಾಗ್ತೀರಿ ನೀವು ಯಾದವ ಕುಲವನ್ನು. ನೋಡಿ, ಈ ಕೋಲಿನ ಸಹಾಯದಿಂದ
ಬಲರಾಮನಿಗೆ ಮತ್ತೆ ಕೃಷ್ಣನಿಗೆ ಇದು ಹೊರತುಪಡಿಸಿದೆ ಹಿಡಿದ ಗೆರೆ ಅಂತ ಹೇಳ್ತಾರೆ. ಮತ್ತೆ ಅವರದ್ದು ಕೊನೆ ಇಲ್ಲ ಅಲ್ಲ. ಸಮುದ್ರಂ ಯಾಸ್ಯತಿ ಶ್ರೀಮಾನ್ ದೇಹಂ ತ್ಯಕ್ತ್ವಾ ಹಲಾಯುಧ. ಇದರಲ್ಲಿ ಯಾವುದರಲ್ಲಿ ಸೇರಿಕೊಳ್ಳದ ಬಲರಾಮ ಈಗ ನೋಡಿ, ಮುಸಲಾಯುಧ ಹೇಳಲಿಲ್ಲ, ಹಲಾಯುಧ ಅಂದ್ರು. ಅದ್ರ ಇನ್ನೊಂದು ಹಲ ಮುಸಲ ಎರಡು ಕೈಯಲ್ಲಿ ಇರುದು. ಹಲ ಅಂದ್ರೆ ನೇಗಿಲು, ನಾಯರು ಉಳ್ಳಿಕ್ಕೆ ಬೇಕಾದ್ದು. ಮುಸಲ ಆನಂತರ ಬಂದ ಭಕ್ತವನ್ನು ಕುಟ್ಲಿಕ್ಕೆ ಬೇಕಾದ್ದು. ಈ ಮುಸಲ ಹಲವನ್ನು ಹಿಡಿದವನನ್ನು ಮಾತಾಡಿಸುವುದಿಲ್ಲ, ಅವನು ಸಮುದ್ರದಲ್ಲಿ ತನ್ನ ದೇಹವನ್ನು ತೊರೆದು ಹೋಗ್ತಾನೆ ಅಂತ. ಸಮುದ್ರಂ ಯಾಸ್ಯತಿ ಶ್ರೀಮಾನ್ ದೇಹಂ ತ್ಯಕ್ತ್ವಾ, ತನ್ನ ದೇಹವನ್ನು ತೊರೆದು ಸಮುದ್ರಕ್ಕೆ ಹೋಗಿಬಿಡುತ್ತಾನೆ ಹೇಳಿಬಿಟ್ಟು. ಅಂದರೆ ಹಾವು ನೆಲದಡಿಯಲ್ಲಿ ಹೋಗಲಿಕ್ಕೆ ಸಮುದ್ರದ ಬಾಗಿಲು ಅಂತ ಹೇಳಿದ್ನಲ್ಲ ನಾನು ಹಿಂದೆ, ಪಾತಾಳ ಲೋಕಕ್ಕೆ ಅವನು ಶೇಷ ಇದ್ದಾನೆ. ಹಾಗಾಗಿ ಅವನ ಕೊನೆ ಅವಸಾನವನ್ನು ನಾವು ನೋಡ್ತೇವೆ ಹೇಗೆ ಹೋಗ್ತಾನೆ ಅಂತ. ದೇಹವನ್ನು ತೊರೆದು ನಿಧಾನಕ್ಕೆ ಹಾವಾಗಿ ಹೊರಡುವ ಬಗೆ. ಅದರಂತೆ ಕೃಷ್ಣನನ್ನು ಜರಹ ಕೃಷ್ಣಂ ಮಹಾತ್ಮಾನಂ ಶಯಾನಂ ಭುವಿ ವೇತ್ಸ್ಯತಿ. ಜರ ಒಬ್ಬ ಬೇಡ, ಅವನು ಕೃಷ್ಣನನ್ನು ಮಲಗಿದಾಗ ಬಡಿತಾನೆ. ಮಲಗೀಗಿರುತ್ತಾನೆ, ಅದು ಕಾಲು ಅಡಿ ಕಾಣುತ್ತದೆ ಅವನಿಗೆ, ಬೇಡನಿಗೆ. ಅದು ಪ್ರಾಣಿ ಅಂತ ತಿಳ್ಕೊಳ್ತಾನೆ, ಕೆಂಪಾದ್ದು ಪ್ರಾಣಿದ್ದೇನೋ ಅಂತ, ಅವಯವ ಅಂತ. ಹಾಗಾಗಿ ಅವ ಬಾಣ ಹೊಡೆದಿರುತ್ತಾನೆ. ಅದನ್ನು ಹೇಳುತ್ತಾರೆ ಇವರು, ಕೃಷ್ಣನಿಗೆ ಹೊಡಿತಾನವನು. ಹೀಗೆ ನಿಮ್ಮ ನಾಶಕ್ಕೆ ನೀವೇ ಕೊಟ್ಟ ಸಂಗತಿ ಅಂತ ಅವರು ಹೊರಟೋದ್ರು. ಋಷಿಗಣ್ಣಿಲ್ಲಿ ಇವ್ರು ದಮ್ಮ ಇದಕ್ಕೆ ಹಾಕ್ಲಿಕ್ಕಿಲ್ಲ, ಮರುದಿನ ಏನಾಯ್ತು ಕೇಳಲಿಕ್ಕಿಲ್ಲ. ನೋಡಿ, ತಪಸ್ವಿಗಳಿಗೆ ಮಾಡಿರತಕ್ಕಂತಹ ಅನ್ಯಾಯ, ಅವರನ್ನು ಟೀಸ್ ಮಾಡಿದ ರೀತಿ, ತಮಾಷೆ ಮಾಡಿದ ಬಗೆ 2 ಅಂಶದಲ್ಲಿ ಅವರು ಹೇಳಿದರು. ಒಂದು ಯಾರಿವನು ಅಂತಲೇ ಹೇಳಿದರು, ಏನಾಗುತ್ತೆ ಅನ್ನೋದು ಹೇಳಿದರು. ನಿಮ್ಮ ಬಾರಿ ಗೊತ್ತುಂಟಲ್ಲ, ಋಷಯ ಸಾಧು ಜಾನೀತ, ನಿಮ್ಗೆ ಒಳ್ಳೆ ಕಣು ಗೊತ್ತಿದೆ ಅಂತ ಹೇಳುವ ರಾಗ ಅವರದ್ದು ಅವರನ್ನು ಕೆದಕಿತ್ತು. ನಿಮ್ಗೆ ಒಳ್ಳೆ ಗೊತ್ತಿದೆ ಅಲ್ಲ, ಎಂತ ಬರ್ತದೆ ಹೇಳಿ. ಅಂದ್ರೆ ಅದು ಇವರಿಗೆ ಗಂಡುವೇ ಅಲ್ಲ, ಹೆರುವುದೆಲ್ಲಿ ಅಂತ ಆಗ್ಬೇಕಲ್ಲ. ಹಾಗಾಗಿ ತಮಾಷೆ ಮಾಡುವ ಅಂತ ಹೊರಟರು, ಆಗಲಿಲ್ಲ. ಕೃಷ್ಣನಿಗೆ ಹೇಳಿದ್ರು, ಕೃಷ್ಣ ಕೇಳಿದ. ಅಂತಜ್ಞ ಮತಿಮಾನ ತಸ್ಯ ಭವಿತವ್ಯಂ ತಥೇತಿ ತಾನ್ ಉಕ್ತ್ವ. ಆಗುವುದಾಗ್ತದೆ ಅಂತ ಹೇಳಿದ್ದಂತೆ ಕೃಷ್ಣ. ಯಾಕೆಂದ್ರೆ ಅವನಿಗೆ ಅಂತಜ್ಞ, ಅವನಿಗೆ ಕೊನೆ ಗೊತ್ತು. ಇವರನ್ನು ಕೊನೆ ಮಾಡುವುದು ಹೇಗೆ ಅಂತ ಗೊತ್ತು, ಕೊನೆ ಆಗುವುದು ಗೊತ್ತು. ಕೊನೆ ನೋಡಿದವ ನಾಶವನ್ನು. ಮೊದಲು ಗಾಂಧಾರಿ ಹೇಳಿದ್ದು ಕತೆ ನೆನಪುಂಟವನಲ್ಲಿ. ಆದ್ರಿಂದ ಇವನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಲಯವನ್ನು ನಾಶವನ್ನು ತಿಳಿದವನಾದ್ರಿಂದ. ಮತ್ತೆ ಮತಿಮಾನ್, ಬುದ್ಧಿವಂತವ, ಏನ್ ಮಾಡ್ಬೇಕು ಏನಿದೆ ಅಂತ ಅರ್ಥ ಆಗಿದೆ ಅವನಿಗೆ. ಆದ್ರಿಂದ ಮಾತಾಡ್ಲಿಲ್ಲ ಅವ. ಕೃತಾಂತಂ ಅನ್ಯತಾ ನೈಚ್ಛತ ಕರ್ತುಂ ಸಹ ಜಗತಃ ಪ್ರಭು. ಈಗ ಪೀಠಿಗೆಯಲ್ಲಿ ಹಾಕಿದ್ದ ಜನಮೇಜಯ, ಕೃಷ್ಣನಿದ್ದಾಗಲೇ ಆಯ್ತಲ್ಲ ಅಂತ. ಕೃಷ್ಣ ಸಾವನ್ನು ಕೇಳಿಯೂ ಸುಮ್ಮನಾದ. ಕೃತಾಂತಂ ಅನ್ಯತಾ ನೈಚ್ಛತ್ ಕರ್ತು, ಕೃತಾಂತಂ ಅನ್ಯಥಾ ಕರ್ತು ನೈಚ್ಛತ್. ಮರಣವನ್ನು, ಸಾವನ್ನು, ಸಾಯುವುದನ್ನು ನಿಲ್ಲಿಸಲು ಇಷ್ಟಪಟ್ಟಿಲ್ಲವ. ಅದನ್ನು ಅವನು ಮಾಡಲಿಕ್ಕೆ ಸಮರ್ಥ. ನೋಡಿ, ಈಗ ತಾನೇ ನಾವು ವೇದವ್ಯಾಸರ ಪ್ರಭಾವನ್ನು ನೋಡಿದೆವು. ಪ್ರಭಾಸದಲ್ಲಿ ಮುಳುಗಿದ ಮಕ್ಕಳನ್ನು ತಂದುಕೊಟ್ಟ ಕೃಷ್ಣನ ಕಥೆಯು ನಮಗೆ ಗೊತ್ತಿದೆ. ಈಗ ತಾನೇ ನಾವು ನೋಡ್ತೇವೆ ಮುಂದೆ 16 ವರ್ಷದ ಹಿಂದೆ, ಈ 18 ವರ್ಷದ ಹಿಂದೆ ಧೃತರಾಷ್ಟ್ರ ನಿರ್ಗಮನದ ನಂತರದಲ್ಲಿ ಕೃಷ್ಣನ ಮಾಡಿದ 12 ವರ್ಷದ ಯಾಗಗಳನ್ನೆಲ್ಲ ನಾವು ನೋಡ್ಲಿಕ್ಕಿದ್ದೇವೆ. ಆಗ ಅವನು ಬ್ರಾಹ್ಮಣನಿಗೆ ಮಾಡಿದ ಉಪಕಾರಗಳನ್ನೆಲ್ಲ ತಿಳ್ಕೊಳ್ಬಹುದು. ಆದ್ರೂ ಇಲ್ಲಿ ಮಾಡಲಿಲ್ಲ. ಗೊತ್ತಾದ್ರೂ ಸುಮ್ಮನಿದ್ದ. ಯಾಕೆ, ಅವನು ಇಡೀ ಜಗತ್ತಿನ ಒಡೆಯ ಅಲ್ವಾ. ಆದ್ರಿರ್ಲಿ, ಜಗತ್ತು ಯಾದವರದ್ದು ಮಾತ್ರ ಅಲ್ಲ, ಮುಂದಿನ ಕಲಿಯುಗದವರದ್ದು ಆಗಬೇಕು. ಆದ್ರಿಂದ ಅವರು ಹೊರಡಬೇಕು. ದೇವತೆಗಳ ಇಲ್ಲಿ ಕೂತು ಆರಾಮವಾಗಿ ರಾಜ್ಯಕೀಯ ಮಾಡ್ತಾ ಇದ್ರೆ ಏನ್ ಕತೆ? ಇದು ಮನುಷ್ಯ ಲೋಕ, ದೇವಲೋಕ ಅಲ್ಲ. ಆದ್ರೆ ದೇವಲೋಕಕ್ಕೆ ಅವತಾರಕ್ಕೆ ಒಂದು ಕತೆ ಬಂತು, ಅವತಾರ ಮುಗಿಯಿತು, ಹೋಯ್ತು. ವೇದವ್ಯಾಸರು ಹೇಳಿದ್ರಲ್ಲ, ಅವರೆಲ್ಲ ಬಂದದ್ದು ಅವತಾರದಲ್ಲಿ, ಅವರ ಕೆಲಸ ಆಯ್ತು, ಹೋಗಿದ್ದಾರೆ ಹೇಳಿ ಧೃತರಾಷ್ಟ್ರನಿಗೆ ಉತ್ತರ ಹೇಳಿದ್ದವನು. ಒಳ್ಳೆ ಕೆಲಸಕ್ಕಾಗಿ ಬಂದಿದ್ದಾರೆ, ಕೆಲಸ ಆದ ನಂತರ ಹೊರಟಿದ್ದಾರೆ ಅಂತ. ಯಾರ್ಯಾರು ಏನೇನು ಪಾತ್ರ ಅಂತೆಲ್ಲ ಹೇಳಿದ್ದ. ಅದನ್ನ ಇಡೀ ಜಗತ್ತಿನ ಒಡೆತನ ಭಗವಂತನಲ್ಲಿರುವುದರಿಂದ ಸಾಧು ಕಾಲದಲ್ಲಿ ಸಜ್ಜನರಿಗೆ, ದುಷ್ಟಕಾಲದಲ್ಲಿ ದುಷ್ಟರಿಗೆ ಈ ನೆಲವನ್ನು ಬಿಟ್ಟುಕೊಡಬೇಕು. ಆದ್ರಿಂದ ಕೃಷ್ಣ ಮಾತಾಡಲಿಲ್ಲ, ಏನು ಹೆಚ್ಚು ಕಮ್ಮಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಮರುದಿನ ಆದಾಗ
ಸುದ್ದಿವಂತು ಯಾದವರಿಗೆಲ್ಲ. ಶೋಭೂತೇತ ತತಃ ಸಾಂಬೋ ಮುಸಲಂ ತದಸೂತವೈ. ಹಾಯ್, ಏನ್ ಅದ್ಭುತ ಹೇಳ್ತಾರೆ, ವಿಚಿತ್ರ ಅಂತಾರೆ. ಎಂತದು? ಮರುದಿನ ಸಾಂಬ ಮುಸಲವನ್ನು ಹೆತ್ತ. ಒನಕಿಯನ್ನು ಎಲ್ಲರಿಗೆ ಹೇಳಿಬಿಟ್ರು. ಋಷಿಗಳು ಹೇಳಿದ್ದಾರೆ, ಇವ ಹೆರತಾನೆ ಅಂತ. ಕಬ್ಬಿಣದ ತುಂಡು ಬಂದಿದೆ, ಏನು ಮಾಡೋ ಏನು ಅಂತ. ರಾಜ ಆವುಕಾಗ ವಸುದೇವನಪ್ಪ ರಾಜ ಹೇಳ್ತಾನೆ, ಅವನಿಗೂ ಬೇಸರ ಆಯಿತು. ಸರ್ವನಾಶ ಆಗುತ್ತೆ ಇದರಿಂದ ಅಂತ ಹೇಳಿದ್ದಾನೆ. ಇದರಿಂದ ಹೊಡ್ಕಾಡಿಕೊಂಡು ಸಾಯ್ತಾರೆ ಅಂತ ಏನ್ ಮಾಡೋ ಇದನ್ನು ಇಲ್ಲ ಮಾಡಬೇಕು ಅಂತ ಶುರು ಮಾಡಿದ್ರು. ಹೇಗೆ? ಅದನ್ನು ಹುಡಿ ಮಾಡು. ಕಬ್ಬಿಣವನ್ನು ಹುಡಿ ಮಾಡಿದ್ರು ಇವರು. ವಿಷಣ್ಣ ರೂಪ ದದ್ರಾಜ ಸೂಕ್ಷ್ಮಂ ಚೂರ್ಣಂ ಅಕಾರೇತ್. ಬೇಸರಪಟ್ಟ ನೊಂದುಕೊಂಡ ಗಡಿಬಿಡಿಯಿಂದ ರಾಜ ಅದನ್ನು ಸಣ್ಣ ಸಣ್ಣ ಸಣ್ಣದನ್ನಾಗಿಸಿಕೊಂಡ. ಸಣ್ಣ ಅಂದ್ರೆ ಚೂರ್ಣವೇ, ಹುಡಿ, ಪೌಡರ್, ಕಬ್ಬಿಣದ ಪೌಡರ್ ಆಯ್ತು. ಈಗ ಅದನ್ನೇನ್ ಮಾಡಿದ್ರು? ತಚ್ಚೂರ್ಣಂ ಸಾಗರೇ ಚಾಪಿ ಪ್ರಾಕ್ಷಿಪನ್ ಪುರುಷ ನೃಪ. ತಗೊಂಡೋಗಿ ಅದನ್ನು ಸಮುದ್ರಕ್ಕೆ ಹಾಕಿದ್ರು. ತಪ್ಪಿದ್ದಿಲ್ಲಿ, ಹುಡಿಯಾಗಿದೆ, ಸಮುದ್ರಕ್ಕೆ ಎಸೆದಿದ್ದಾರೆ. ಸಮುದ್ರದ ನೀರೇನು ಮಾಡುತ್ತೆ? ಸಮುದ್ರ ಯಾವತ್ತಾಗಿ ಏನ್ ತನ್ನ ಒಡಲಿಗೆ ಹಾಕಿದ್ರು ಅದನ್ನು ಮತ್ತೆ ಪುನಃ ಹಿಂದೆ ಬಿಸಾಡ್ತದೆ. ಹಾಗೆ ಸಮುದ್ರ ಅದನ್ನು ಹಿಂದಕ್ಕೆ ದಡದಲ್ಲಿ ಎಸೆದಿದೆ. ದಡದ ತುಂಬ ಗಿಡ ಆಗಿದೆ. ಗಿಡದ ಪೂರ ಕಬ್ಬಿಣ ಎತ್ತಿದೆ, ಕಬ್ಬಿಣದ ರಸ. ಇನ್ನಷ್ಟು ಖುಷಿಯಾಗಿ ಅದರಿಂದ ಎಲ್ಲ ಗಿಡಗಳು ಈ ಚೂರ್ಣವನ್ನು ಕುಡಿದು ಬೆಳೆದಿವೆ. ಅಲ್ಲಿ ಹುಲ್ಲುಗಳು ಅದು ಕಬ್ಬಿಣದಾಗಿ ಸ್ಟ್ರಾಂಗ್ ಆಗಿದೆ. ಅದರಲ್ಲಿ ಚುಚ್ಚಿದವರು. ಮುಂದೆ ಕತೆ ಆದದ್ದಾಗಿ ಇವರು ಏನು ಮಾಡಿದ್ರು, ಒಂದು ತುಂಡು ತಗೊಂಡೋಗಿ ಹುಡಿ ಹುಡಿ ಮಾಡಿ ಅದನ್ನು ಕೋಟ್ಯಂತರ ಕಣಗಳನ್ನಾಗಿಸಿ ಕೋಟ್ಯಂತರ ಹುಲ್ಲುಗಳಲ್ಲಿ ಅವುಗಳ ಕಣ ಬೆಳೆಯುವಂತೆ ಮಾಡಿಬಿಟ್ರು. ರಸ ಸಮುದ್ರದ ನೀರು ಕುಡಿದಂದ್ರೆ ಕೇಳಬೇಕು, ಅದಕ್ಕೆ ಉಪ್ಪು ನೀರು ಕುಡಿದು ಇನ್ನಷ್ಟು ಗಟ್ಟಿಯಾಗಿದೆ. ಅಂದ್ರೆ ಕ್ಯಾಲ್ಸಿಯಂ, ಅದಕ್ಕೆ ಬೇಕಾದ ಮಿನರಲ್ಸ್ ಎಲ್ಲ ಸಿಕ್ಕಿದೆ. ಅದರಿಂದ ಒಂದು ಲೋಹ ಹೋಗಿ 100 ಲೋಹದ ವಸ್ತುವಾಗಿ ಬೆಳೆದಿದೆ. ಇವರು ಮತ್ತೆ ಹೇಳಿಕೊಳ್ಳುತ್ತಾರೆ, ನೀವೆಲ್ಲ ಹೊಡೆದಾಡಿಕೊಂಡು ಸಾಯ್ತೀರಿ ಹೇಳಿದ್ದಕ್ಕೆ ಕೃಷ್ಣ ಬಲರಾಮ ಇವರೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿ ಮಾತಾಡ್ತಾರೆ. ರಾಜರೆಲ್ಲ ಹೇಳಿ, ಇನ್ಯಾರೂ ಸಹ ಯಾದವರು ಎಲ್ಲರೂ ಎಲ್ಲಿಯೂ ಕುಡಿಲಿಕ್ಕಿಲ್ಲ. ಕುಡಿದರೆ ಮೈ ಮರೆತೀರಿ, ಮೈ ಮರೆತರೆ ಗಲಾಟೆ ಆಗುತ್ತೆ, ಗಲಾಟೆ ಆದರೆ ನಾಶ ಆಗುತ್ತೆ. ಆದ್ರಿಂದ ಕುಡಿತಾ ಕೈ ನೋಡಿ, ಪಾನ ಇಲ್ಲ. ಇದರಿಂದ ಪರೀಕ್ಷಿತ ಬಂದಾಗ, ಅವನು ರಾಜ್ಯಭಾರ ಮಾಡುವಾಗ, ಈ ಪರೀಕ್ಷಿತ ಇಲ್ಲ ಇದ್ದಾನೆ, ಇನ್ನು ಪಾಂಡವರು ಹೊರಟಾಗ ಪರೀಕ್ಷಿತ ರಾಜ್ಯ ಸಿಗುತ್ತೆ. ರಾಜ್ಯ ಸಿಕ್ಕ ತಕ್ಷಣ ಕಲಿ ಬರ್ತಾನೆ, ಅವನನ್ನು ಹಿಡಿತಾನೆ. ಹೋಗ್ಲಿಕ್ಕೆ ಹೇಳಿದ್ರೆ ಜಾಗ ಕೊಡು ಕೇಳುತ್ತಾನೆ. ಆಗ ಕಲಿ ಅವನಿಗೆ ಜಾಗ ಪರೀಕ್ಷಿತ ಕೊಡುವುದು ಕುಡಿಯುವುದರಲ್ಲಿ ಅಂತ. ಇಲ್ಲಿ ಕುಡಿತ ನಿಲ್ಲಿಸಿದ್ದಾರೆ ಪ್ರತಿಜ್ಞೆಯೊಂದಿಗೆ. ಆದ್ರಿಂದ ಊರಿನಲ್ಲಿ ಕುಡಿತ ಇಲ್ಲ. ಎಲ್ಲಿಯಾದ್ರೂ ಗೊತ್ತಿಲ್ಲದ ಕುಡಿಯುವವರಿದ್ರೆ ಅಲ್ಲಿ ನಿನಗೆ ಕಲಿ, ಸುಳ್ಳುಗಾರರ ಪೇಟೆ ಅನ್ನುವ ಹಾಗೆ ಬಹಳ ಜಾಗ್ರತೆಯಿಂದ ಉತ್ತರ ಕೊಟ್ಟ. ಇವತ್ತು ಸರ್ಕಾರವೇ ಕುಡಿಯುವುದನ್ನು ಹೆಚ್ಚು ವ್ಯಾಪಾರವನ್ನಾಗಿಸಿ, ದೊಡ್ಡದನ್ನಾಗಿಸಿ, ತನ್ನ ಬೊಕ್ಕಸದ ದುಡ್ಡನ್ನಾಗಿಸಿ, ಆದ್ರಿಂದ ಅವರು ಎಲ್ಲಿಯಾದರೂ ಸರ್ಕಾರದವರು ರಸ್ತೆ ರಿಪೇರಿ ಮಾಡಿದ್ರು ಅಥವಾ ಏನಾದರೂ ಸಮಾಜೋಪಯೋಗಿ ಕೆಲಸ ಮಾಡಿದ್ರು, ಎಲ್ಲ ಕಡೆಯಲ್ಲಿ ಅಲ್ಲಿ ಕಳ್ಳಿನ ವಾಸನೆ ಇರ್ತದೆ. ಯಾಕೆಂದ್ರೆ ಅದು ಕಳ್ಳಿನ ಟ್ಯಾಕ್ಸಿನಲ್ಲೇ ಬಂದಿರತಕ್ಕ ದುಡ್ಡದೆಲ್ಲ. ಪೈಸೆಯೋ ರೂಪಾಯಿಯೋ ಒಂದಿಷ್ಟಾದ್ರು, ಚೂರಾದ್ರು, ಪೂರಲ್ಲ ಅಂತ ಆದ್ರೂ ಅವ್ರು ಮಾಡಿದ ಎಲ್ಲ ಸಮಾಜ ಸೇವೆಯಲ್ಲಿ ಹೆಂಡದ ಏನು ಅಂಟು ಪಸೆ ಇದ್ದೇ ಇರ್ತದೆ. ಆದ್ರಿಂದಲೇ ಕಲಿ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದ್ದಾನೆ. ಯಾವ ಪುರೋಗಾಮಿ ಕೆಲಸಗಳಲ್ಲಿಯೂ ಯಾರು ಬೆನಿಫಿಷರ್ಸ್ಗಳಿದ್ರು ಅವರೆಲ್ಲರಲ್ಲಿಯೂ ಕಲಿಯ ಛಾಯೆ ಕಾಣಲಿಕ್ಕೆ ಕಾರಣ ನಾವು ಮಾಡತಕ್ಕಂಥ ಸೋರ್ಸು ಇನ್ಕಮ್. ಇಲ್ಲಿ ಹೇಳಿಕೊಂಡವ, ಎಷ್ಟನೋ ವಿದಿತಂ ಕುರ್ಯಾತ್ ಪೇಯಂ ಕಶ್ಚಿತ್ ನರಹ ಕ್ವಚಿತ್. ನಮಗೆ ಯಾರಾದ್ರೂ ತಿಳಿದ್ರು ನಮಗೆ ಗೊತ್ತಾಗಿ ಯಾರಾದ್ರೂ ಕುಡಿದ್ರೆ ಜೀವನ್ಸ ಶೂಲಮಾರೋಹೇತ್, ಅವನನ್ನು ನಾವು ಹಸಿ ಹಸಿಯಾಗಿ ಬದುಕಿದ್ದಾಗಲೇ ಎತ್ತಿ ಅವನನ್ನು ಶೂಲಕ್ಕೆ ಕುಕ್ಕಿ ಬಿಡುತ್ತೆ, ಶೂಲಕ್ಕೆ ಹಾಕ್ತೇವೆ. ಶೂಲ ಅಂದ್ರೆ ಒಂದು, ನಾನು ಕಳೆದ ಬಾರಿ ಹೇಳಿದ್ದೆ, ಕಬ್ಬಿಣದ ದೊಡ್ಡ ಸಲಾಕೆ, ಎತ್ತರವಾಗಿರೋದು 5-6 ಫೀಟ್ ಎತ್ತರದಲ್ಲಿ ಇರ್ತದೆ. ಅನ್ಯಾಯ ಮಾಡಿದ ವ್ಯಕ್ತಿಯನ್ನು ತಗೊಂಡೋಗಿ ಅದರ ಮೇಲೆ ಎಸೆದು ಬಿಡುತ್ತಾರೆ. ಎಲ್ಲಿ ಚುಚ್ಚಿಕೊಂಡಾಗತ್ತೆ ಮತ್ತೆ ಅಲ್ಲೇ ಚುಚ್ಚಿಕೊಂಡು ಇರ್ತಾನ.
ಎಷ್ಟೋ ಸಮಯದ ನಂತರ ಸಾಯ್ತಾನೆ. ನೆತ್ತರೆಲ್ಲ ಹೋಗಿ ಹಕ್ಕಿಗಳೆಲ್ಲ ಕುಕ್ಕಿ ಅವನನ್ನು ಹೊರಗೆಯಲ್ಲಿ ಮಾಡಿಬಿಡ್ತಾರೆ. ಮರಣದಂಡನೆಯ ರೀತಿಯಲ್ಲಿ ಹಿಂದೆ ಮಾಡತಕ್ಕಂಥ ಕತೆ ಹಾಗೆ ಮಾಂಡವ್ಯ ಆಣಿ ಮಾಂಡವ್ಯನಾದದ್ದು ಉಳಿದು ಬಂದ ಕತೆ ಅದೇ ರೀತಿ ಒಂದು ಕಡೆಯಲ್ಲಿ. ಆದ್ರಿಂದ ಇಲ್ಲಿ ಯಾರನ್ನ ಆಗಲಿಲ್ಲ, ಇಲ್ಲಿ ಯಾರು ಸಿಕ್ಕಿಬಿದ್ದರಂತೆ, ಯಾದವರಲ್ಲಿ ಕುಡಿದವರು ತಗೊಂಡೋಗಿ ಕುಕ್ಕಿದ್ದಾರಂತೆ ಇಂಥವನು ಅಂತ ಸುದ್ದಿ ಬರಲಿಲ್ಲ. ಇವರು ತೀರ್ಮಾನ ಮಾಡಿದ್ದಾರೆ, ಯಾರು ಕುಡಿಲಿಕ್ಕಿಲ್ಲ, ಕುಡಿದು ಗೊತ್ತಾಗಿ ಸಿಕ್ಕಿಬಿದ್ರೆ ತಗೊಂಡೋಗಿ ಅವನನ್ನು ಶೂಲಕ್ಕೆಸಿತೇವೆ, ಸ್ವಯಂ ಕೃತ್ವ ಸಬಾಂಧವಂ ಅಂತಾರೆ. ಕುಡಿದವನನ್ನು ಮಾತ್ರ ಅಲ್ಲ, ಅದಕ್ಕೆ ಸಹಾಯ ಮಾಡಿದವನನ್ನು ಸೇರಿಸ್ತೇವೆ, ಅವನ ಮನೆ ಮಂದಿಯನ್ನು ಹಾಕ್ತೇವೆ. ಜಾಗ್ರತೆ. ಮನೆ ಬಹಳ ಚಂದವಾದಂತಹ ದೇಶದಲ್ಲಿನ ಉಗ್ರಗಾಮಿ ಚಟುವಟಿಕೆಗೆ ಬಹಳ ಸುಂದರವಾದಂತಹ ಒಂದು ಪ್ರಾದೇಶಿಕವಾದ ಸರ್ಕ್ಯುಲರ್ ನೋಟಿಸ್ ಒಂದು ರಾಜ್ಯದಲ್ಲಿ ಬಂದಿತ್ತು. ಹೀಗೆ, ಹೆತ್ತವರೇ ಜಾಗ್ರತೆ, ನಿಮ್ಮ ಮಕ್ಕಳು ಉಗ್ರಗಾಮಿಗಳಾಗಿ ಅಥವಾ ದೇಶದ್ರೋಹಿಗಳಾಗುವ ನೆಲೆಯಲ್ಲಿ ಯಾವುದೇ ಬಗೆಯಿಂದ ತೊಡಗಿಕೊಂಡಿದ್ದರೆ, ಕ್ಲಾಸ್ ಮುಂತಾದ ಮಾಡ್ತಾರಾದ್ರೆ, ಅದಕ್ಕೆ ಸಂಬಂಧಪಟ್ಟ ಸೊತ್ತುಗಳನ್ನು ತಯಾರಿಸ್ತಾರೆ ಅಂತಾದರೆ ತಿಳಿದು ಬಂದರೆ ನೀವು ಎಚ್ಚರಾಗಿರಿ, ನಿಮ್ಮ ಕೈ ತಪ್ತಾನವನು ನಿಮಗೆ ಸಿಗುವುದಿಲ್ಲ. ಮತ್ತೆ ಹೆತ್ತವರೇ, ನಿಮಗೆ ನಿಮ್ಮ ಮಕ್ಕಳು ಬೇಡ ಆದರೆ ಅವನನ್ನು ಹೊರಗಿಡಿ, ಬೇಕಾದರೆ ಅವನನ್ನು ಒಳಗಿಡಿ, ಇಲ್ಲ ಆದರೆ ಅವನ ದುಷ್ಟ ಚಟುವಟಿಕೆಯ ಬಗ್ಗೆ ನಮಗೆ ನೋಟಿಸ್ ಕೊಡಿ, ನಾವು ಕಂಟ್ರೋಲ್ ಮಾಡುತ್ತೆ. ಈ ದುರ್ಯೋಧನ ಬಗ್ಗೆ ಕೃಷ್ಣ ಹೇಳಲಿಲ್ವಾ, ನಮಗೊಪ್ಪಿಸು, ಭೀಮಾರ್ಜುನನ್ನು ಹಿಡಿದು ಬಿಡುತ್ತಾರೆ ಅವನನ್ನು, ಕರ್ಣನನ್ನು ಅಂತ. ಹಾಗೆ ಬಹಳ ಚೆನ್ನಾಗಿ ಹೆತ್ತವರಿಗೆ ನೋಟಿಸ್, ನಿಮ್ಮ ಮಕ್ಕಳ ಪರಿಸ್ಥಿತಿ ಎನ್ನುವುದು ನೀವು ನೋಡಿಕೊಳ್ಳಿ, ಇಲ್ಲ ಆದರೆ ಸರ್ಕಾರ ನಾಳೆ ಅವರ ಕೈಕಾಲು ಮುರಿತದೆ, ಮರಣದಂಡನೆ ಹಾಕ್ತದೆ, ಅವರ ದೇಶದ್ರೋಹ ಕೃತ್ಯ ಬಹಿರಂಗ ಆಗ್ತದೆ, ನೆನಪಿಟ್ಟುಕೊಳ್ಳಿ ನಿಮ್ಮ ಹೆಸರಿನೊಂದಿಗೆ. ಬಹಳ ಚೆನ್ನಾಗಿ ಇಲ್ಲಿ ಹೇಳಿಬಿಟ್ಟ. ಸಬಾಂಧವಂ ಅಂತ ಹೇಳಿ, ಅವನಿಗೆ ಸಪ್ಲೈ ಮಾಡಿದವರು, ಸೇರಿಕೊಂಡವರು, ಅವನು ಕುಳಿತದ ಜಾಗಕ್ಕೆ ಒಪ್ಪಿಗೆ ಕೊಟ್ಟವರು, ಕೊಲೆಗಾರನನ್ನು ಕರ್ಕೊಂಡೋದ ವಾಹಕ ಇದ್ರೆ ಅವನನ್ನು ನಾವು ತಪ್ಪುಗಾರನಾಗಿ ಎಳೆಯುವುದಿಲ್ವ ಗೊತ್ತಿದ್ರೆ ಹಾಗೆ ಹೇಳಿಬಿಟ್ರು. ಹೀಗೆ ಬಹಳ ಚೆನ್ನಾಗಿ ತಮ್ಮಲ್ಲಿ ದುಷ್ಟತನ ಮೆರೆಯದಂತೆ ನೋಡಿಕೊಂಡ್ರು. ಆದರೆ ಏನಾಯಿತು, ಮುಂದಕ್ಕೆ ಹೋಗ್ತಾ ಇದ್ದಾಗಿ ದಿನಗಳಲ್ಲಿ ಇವರ ಈ ದುರ್ವೃತ್ತಿ ಅದು ಬೆಳೆಯಿತು. ಅಂದ್ರೆ ಹೆಮ್ಮರವಾಗ್ತಾ ಇದೆ ಒಳಗಿಂದ. ಮಾಡಿಕೊಂಡು ಬಂದಿದ್ದಾರೆ ಋಷಿಗಳಿಗೆ ಮೋಸ. ಹೀಗಾಗಿ ಸುತ್ತಮುತ್ತಲು ಕಾಲಚೋದಿತ ಅಂತೆಂದು ಹೇಳಿದ್ರಲ್ಲ, ಅದೇ ಕಾಲ. ಕೃಷ್ಣ ಕಪ್ಪಿನವ ಅವನೇ, ಈ ಯಮ ಅವನೇ, ಮತ್ಯಾರು? ಯಮ ಕಾಲ ಮನುಷ್ಯರಿಗೆ ಯಮ ಕಾಲ. ಮತ್ತೆ ಮುಂದೋದಾಗೆ ದೊಡ್ಡವರಿಗೆ ದೊಡ್ಡವರು ಕಾಲರಾಗ್ತಾರೆ. ಎಲ್ಲರಿಗೂ ಕೃಷ್ಣ ಕಾಲ. ಇಲ್ಲಿ ಕಾಲೋ ಗೃಹಾಣಿ ಸರ್ವೇಶಾಂ ಪರಿಚಕ್ರಾಮ ನಿತ್ಯಶ, ಪ್ರತಿನಿತ್ಯ ಎಲ್ಲರ ಮನೆಗೆ ಹೋಗ್ತಾ ಇದ್ದಾನಂತೆ, ಕಿಟಕಿಯಲ್ಲಿ ನೋಡ್ತಾ ಯಮ. ತಯಾರಿದ್ದಾರ, ಆಯ್ತಾ ಅಂತ ನೋಡ್ತಾ ಇದ್ದಾನೆ. ಹೇಗೆ ಕಾಣ್ತಾ ಇದ್ದ? ನೋಡುವವರಿಗೆ ಕಾಣುವುದು, ಬೀದಿಯಲ್ಲಿ ಕಾಣುವುದು, ಮನೆಯಲ್ಲಿ ಇಣುಕಿದಾಗೆ ಕಾಣುವುದು, ಮನೆ ಒಳಗೆ ಕಾಣುವುದು, ಎಲ್ಲಿ ಗೊತ್ತಿಲ್ಲ. ಕರಾಳ ವಿಕಟ ಮುಂಡ ಪುರುಷ ಕೃಷ್ಣ ಪಿಂಗಲ, ಕಪ್ಪು ಕೆಂಪು ಅವನ ಬಣ್ಣ, ಮನುಷ್ಯ ಗಂಡು ಜಾತಿಯವ, ಮಂಡೆ ಬೋಡು ಅವನದ್ದು, ಮತ್ತೆ ವಿಕಾರ ಇದ್ದಾನೆ, ಕ್ರೂರನಾಗಿ ಕಾಣುತ್ತಾನೆ. ಹಾಗೆ ಕಾಣುವವರಿಗೆ ಕಾಣ್ತಾನೆ, ಕೆಲವೊಮ್ಮೆ ಕಾಣುವುದಿಲ್ಲ. ಈಗ ಹೋದ ಅಂತ ಹೇಳ್ತಾರೆ, ಅಲ್ಲಿ ಎಲ್ಲಿ ಇಲ್ಲ. ಹೀಗೆ ಅಲ್ಲಲ್ಲಿ ಮನೆಗಳಲ್ಲೆಲ್ಲ ಮೃತ್ಯು ದೇವತೆ ಕಾಣಲಿಕ್ಕೆ ಶುರುವಾಯಿತು. ನಚಾ ಪಶ್ಯತ ವೇದ್ಧುಂ ಸಹ ಸರ್ವಭೂತಾತ್ಯಸ್ತದ. ಕೆಲವರು ಹೊಡಿಲಿಕ್ಕೆ ಶುರು ಮಾಡಿದ್ರು, ತಯಾರು ಮಾಡಿಕೊಂಡ್ರು, ಬಾಣ ಬತ್ತಳಿಕೆ ಎಲ್ಲ ಆಗಲಿಲ್ಲ, ಪೆಟ್ಟು ಬಿದ್ದಿರಲಿಲ್ಲ, ತಪ್ಪಿಸಿಕೊಂಡು ಹೋಗ್ತಿದ್ದವ, ಅದೃಶ್ಯನಾಗ್ತಿದ್ದವ. ಯಾಕೆ? ಅವನು ಸರ್ವಭೂತಾತ್ಯಯ, ಎಲ್ಲ ಪ್ರಾಣಿಗಳ ಕೊನೆ ಅವನೇ, ಎಲ್ಲರನ್ನು ಮುಗಿಸುವವನವನು. ಅವನು ಪ್ರಳಯ ದೇವತೆ, ಅಂದ್ರೆ ಅಂತಗ ದೇವತೆ, ಮರಣ ದೇವತೆ ಇದ್ದಾನೆ. ಹೇಗೆ ಸಿಗುತ್ತೆ? ಇಲ್ಲಾದ್ರೂ ನೋಡಿ, ಕಾಲ ಅಂತ ಒಂದು ಇಟ್ಟುಕೊಳ್ಳಿ. ಕಾಲ ಇನ್ನು ಇಷ್ಟು ಸಮಯದ ನಂತರ ನೀವು ಸಾಯ್ತೀರಿ ಅಂತ ತಕ್ಷಣ ಅದು ಹತ್ತಿರ ಬರಲೇಬೇಕಲ್ಲ, ದಿನ ನೆರಳಿನಾಗಿ. ನಾವು ಭವಿಷ್ಯ ತಿಳ್ಕೊಂಡ್ರೆ ಸಿಕ್ಕಿ ಬೀಳುದು ಅದಕ್ಕೆ. ನಾವು ಯಾವಾಗ ಸಾಯ್ತೇವೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿಕೊಂಡ್ರೆ, ನೀವೊಂದು 6 ವರ್ಷದ ನಂತರ ಸಾಯ್ತೀರಿ ಅಂತ ಯಾರಾದ್ರೂ ಹೇಳಿಬಿಟ್ರೆ ನಾವು ಮತ್ತೆ ದಿನ ಲೆಕ್ಕ ಆಗ್ಬೇಕಲ್ಲ. 5:15 ಆಯ್ತು, 5:15 ಆಯ್ತು ಅಂದಾಗಿ ಕಮ್ಮಿ ಆಗ್ತಾ ಬರುದು. ಅದೇ ಟೈಮು ಸುತ್ತುವರ್ತಾ ಉಂಟು. ಇವರಿಗೆ
ಹೇಳಿಕೊಂಡು ಎಲ್ಲರೂ ಹೇಳುತ್ತದೆ ಕೊನೆಗೆ. ಹೌದು, ನನಗೂ ಮೊನ್ನೆ ಕಂಡಾಗ ಆಯ್ತು, ನಾವು ನೋಡಿದೆವು, ಬೀದಿ ಬೀದಿಯಲ್ಲಿ ಕಾಣುತ್ತದೆ, ಮನೆ ಮನೆಗಳಲ್ಲಿ ಕಾಣುತ್ತದೆ, ಮಾರ್ಕ್ ಆಗ್ತಾ ಉಂಟದು, ಎಲ್ಲರನ್ನು ಕಾಣುತ್ತದೆ. ಈಗ ಯಾರಾಗುವುದು, ಎಲ್ಲಿದ್ದಾರೆ, ಎಷ್ಟಿದ್ದಾರೆ, ಎಷ್ಟು ಜನ ಇದ್ದಾರೆ ಎಲ್ಲ ನೋಡಿಕೊಂಡಾಗೆ ಹೀಗೆ ವಿಕಾರವಾದಂತಹ ದೃಶ್ಯಗಳು, ಹೊಡೆದಾಡ್ಲಿಕ್ಕೆ ಆಗದದನ್ನು ಓಡಿಸ್ಲಿಕ್ಕೆ ಆಗದೆ ನೋಡಿ ತತ್ತರಿಸುವ ಕಥೆ ಹೇಗಾಯ್ತು ನೋಡಿ. ದೇವರು ಬರದಾಯ್ತಲ್ಲ, ನಾನು ಬದಲಾಯಿಸುವುದಿಲ್ಲ ಅಂತ ದೇವರು ಹೇಳಿಕೊಂಡ ಬಳಿಕ ನಿರ್ಭಯವಾಗಿ ಯಮನಿಗೆ ಅವಕಾಶ ಬಂತು. ಸುತ್ತಮುತ್ತಲು ವಿಚಿತ್ರವಾದ ದುಶ್ಶಕನಗಳು ಕಾಣಲಿಕ್ಕೆ ಶುರುವಾದವು ಯಾದವರಿಗೆ ಆ ಲೋಕದಲ್ಲಿ. ಉತ್ಪೇದರೆ ಮಹಾಮಾತಾಹ ದಾರುಣಾಷ್ಟ ದಿನೇ ದಿನೇ, ದಿನ 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 ಹೋದಾಗೆ ಚಂಡಮಾರುತಗಳು, ಪ್ರಚಂಡ ಗಾಳಿಗಳು, ಬಿರುಗಾಳಿಗಳು, ಬೀಸುಗಾಳಿಗಳು ಬರ್ಲಿಕ್ಕೆ ಶುರುವಾದವು, ಬಿಸಿ ಗಾಳಿಗಳು ಬರ್ಲಿಕ್ಕೆ ಶುರುವಾದವು. ಬಹಳ ವಿಚಿತ್ರ ಅನಿಸಿತು. ರೋಮಹರ್ಷಣಾಹ ಅಂತಾರೆ, ಕೃಷ್ಣಂತಕ ವಿನಾಶಾಯ ಬಹವಹ ರೋಮಹರ್ಷಣಾಹ, ಮೈ ನೆವರೇಳಿಸುವಂತಹ ಬಿಸುಗಾಳಿಗಳು, ಹೆದರಿಕೆ ಆಗ್ತಾ ಉಂಟು. ವಿವೃದ್ಧ ಮುಷಿಕ ರಥ್ಯ, ಬೀದಿಯಲ್ಲಿ ನೋಡಿದ್ರೆ ಕಂಡಾಪಟ್ಟೆ ಇಲಿಗಳು ಓಡಾಡುವುದು ಎಲ್ಲೆಂದರಲ್ಲಿ. ಹೆದರಿಕೆ, ಇಲಿ ಜ್ವರ, ಹಾಗೆ ವಿಚಿತ್ರವಾದಂಥ ಸನ್ನಿವೇಶ. ವಿವಿಕ್ರಣ ಮಣಿಕಾಸ್ತತ, ಅವರ ಮನೆಯಲ್ಲಿನ ಪಾತ್ರ ಪದಾರ್ಥಗಳು ಒಡೆಯುವುದು, ಭಾಂಡೆಗಳು, ದೊಡ್ಡ ದೊಡ್ಡ ಮಣ್ಣಿನ ಹಂಡೆ, ಲೋಹದ ಪಾತ್ರೆಗಳೆಲ್ಲ ಆ ನಮನೆ, ಅವು ಸೆರೆ ಬಿಡುವುದು, ಒಡೆದೋಗುವುದು, ಇದೆಲ್ಲ ದುಶ್ಶಕನಗಳು. ಕೇಶಾಹ ನಕಾಷ್ಟ ಸುಪ್ತಾನಾಂ ಅದ್ಯಂತೆ ಮೂಷಿಕೈ ನಿಶಿ, ರಾತ್ರಿ ಮಲಗಿದಾಗ ಅವರ ಕೂದಲುಗಳನ್ನೆಲ್ಲ ಕತ್ತರಿಸಿ ಬಿಡುವುದು ಇಲಿ ಬಂದು. ಅನೇಕ ಇಲಿಗಳು ಉಗುರುಗಳನ್ನು ಅಗಿಯುವುದು ಅವರದ್ದು. ಈ ನಮೂನೆ ಪೀಡೆ ಅವರಿಗೆ ಆಗ್ಲಿಕ್ಕೆ ಶುರುವಾಯಿತು. ವಿಚಿತ್ರವಾದಂಥ ಸನ್ನಿವೇಶಗಳು. ಅನ್ನೂ ಕುರುವನ್ ಉಲೂಕಾನಾಂ ಸಾರಸಾಹ ವಿರುತಂ ತಥ, ಬೆಳ್ಳಕ್ಕಿಗಳು ಗೂಬೆಯಾಗಿ ಕೂಗುವುದು, ಗೂಬೆ ಕೂಗಿದ್ದನ್ನು ನೋಡಿ ಹಾಗೆ ಕೂಗುವುದು, ತಿಳ್ಕೊಂಡು ನಾವು ಗೂಬೆ ಇಲ್ಲ, ಗೂಬೆಯಾಗಿ ಕೂಗಿ ಅಂದ್ರೆ ಗೂಬೆಯ ಕೂಗಿ ಎನ್ನುವುದು ಗೂಬೆಯ ದುಶ್ಶಕುನ ಅಷ್ಟೇ ಅಲ್ಲ, ಅಪಶಕುನ ಅಲ್ಲ, ಗೂಬೆಯ ಕೂಗು ಅಪಶಕುನ, ಅದು ಕೂಗುವುದು ತಪ್ಪು. ಆ ಕೂಗ ನೀವುಗಳು ಮಾಡ್ತಾ ಉಂಟು ಈಗ. ಇನ್ನಿವುಗಳಾಗೆ ಅಜಾ ಶಿವಾನಾಂ ವಿರುತಂ ಅನ್ನೋ ಗುರುವಂತ ಭಾರತ. ಆಡುಗಳೆಲ್ಲ ಅವುಗಳು ಹೆಣ್ಣು ನರಿ ಕೂಗಿದಾಗ ಕೂಗುದು, ಹೆಣ್ಣು ನರಿ ಕೂಗಿ ಅಶುಭ, ಹೆಣ್ಣು ನರಿ ಕೂಗಿದಾಗೆ ಕೂಗಿ ಬಿಡ್ತಾ ಉಂಟಂತೆ ಆಡುಗಳು. ಅದು ಮೇಮೆ ಹೇಳಬೇಕು, ನರಿ ಕೂಗುದಾಗಲ್ಲ, ಉದ್ದನೆ ಕೂಗುತ್ತೆ, ಕೇಕೆ ಆಗ್ತದೆ, ಹಾಗೆ ಆಗ್ತಾ ಉಂಟಂತೆ ಆಡುಗಳು ಸಹ. ಈಚೆ ನೋಡಿದ್ರೆ ಬೇರೆ ಹಕ್ಕಿಗಳು, ಸಣ್ಣ ಸಣ್ಣ ಹಕ್ಕಿಗಳು, ಸಾರಿಕೆಗಳು, ಸಾರಿಗೆನ್ ಗುಬ್ಬಿ ಅಂತದ್ದು ಅಂತ ಅರ್ಥ. ಚೀಚಿ ಕೂಚೀತಿ ವಾಶಂತಿ ಸಾರಿಕಾ ವೃಷ್ಣೇವೇಶ್ಮ, ಯಾದವರ ಮನೆಯೊಳಗೆ ಬಂದ ಹಕ್ಕಿಗಳು ಕಿಚಿ 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 ಕಿಚುವುದು ಇಡೀ ದಿನ ಕಚ ಕಚ ಕೊಚಿ ಕೊಚಿ ಕೊಚಿ. ನಾನು ಈ ಸರ್ತಿ ಬಹಳ ಹಿಂದೆ ಒಂದು 10-25 ದಿವಸದ ಕೆಳಗೆ ಮನೆ ಪಕ್ಕದಲ್ಲಿ ಅನೇಕ ಹಕ್ಕಿಗಳು ಕೂಗುವುದು ಕೇಳಿದೆ, ತುಂಬಾ ಹಕ್ಕಿಗಳು. ಆಗ್ಲೇ ಗಮನಿಸಿದೆ, ನಾನು ಹೇಳಿದ್ದೆ ಯಾಕೆ ಕೂಗ್ತಾವೆ, ಏನಾಯ್ತು, ಏನಾಗ್ತದೆ, ಯಾಕೆ ಅಂತ. ಕೂಗಿದ 2 ದಿನದಲ್ಲಿ ಪಕ್ಕದ ಒಂದು ಜಾಗದಲ್ಲಿ, 50 ಸೆನ್ಸ್ ಜಾಗದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಡ್ದಾಕಿದ್ರು, ಬುಷಸ್. ಸುಮಾರು 1000 ಗಟ್ಟಲೆ ಹಕ್ಕಿಗಳು, ಪ್ರಾಣಿಗಳು ಕೂತಿರತಕ್ಕಂತಹ ಒಂದು ಪೊದರುಗಳು, ದೊಡ್ಡ ಮಟ್ಟಿನ. ಸುಮಾರು ಒಂದು 50-100 ವರ್ಷದ ಇತಿಹಾಸ ಇದೆ ಅದಕ್ಕೆ, ಆ ತೊಪ್ಪಲಿಗೆ. ಅದನ್ನು ಬುಲ್ಡೋಸರಲ್ಲಿ ತೆಗೆದುಬಿಟ್ರು. ಅಂದ್ರೆ ಹಕ್ಕಿ 2 ದಿನದ ಮುಂಚೆ ಹೇಳಿದೆ, ಸೂಚನೆ ಕೊಟ್ಟಿದೆ, ನಾಳೆ ಯಮ ಇಲ್ಲಿ ಬರ್ಲಿಕ್ಕಿದ್ದಾನೆ ಅಂತ. ಅವುಗಳು ಹೇಳೋ ರೀತಿ, ನಾಳೆ ಯಮ ಬರ್ತಾನೆ, ಅವುಗಳ ಪಾಡಿಗೆ ಅದು ಯಮವೇ. ನಿರ್ಮೂಲ ಮಾಡಿಬಿಟ್ರು, ಬೇರು ಸಮೇತ ಕಿತ್ತಾಗಿ ಇಡೀ ಆ ಅಂಗಳವನ್ನಷ್ಟು ದೊಡ್ಡ ಅಂಗಳವನ್ನೇ, ಎಕ್ಕರೆ ಗಾತ್ರದ ಅಂಗಳವನ್ನೇ ಚಂದ ಮಾಡಿ ಸಫಾಯ ಮಾಡಿದ್ರು. ಮನುಷ್ಯನಿಗೆ 1-2 ಗಂಟೆ ಸಾಕು ಮಾಡಲಿಕ್ಕೆ. ಆದರೆ ಹಕ್ಕಿಗಳ ಮೊಟ್ಟೆಗಳ, ಮರಿಗಳ, ಸಂತಾನಗಳ ಕಾಣಲಿಕ್ಕೆ ಅಡ್ಡಿತ್ತು ಅಂದವ ಹಾವುಗಳೆಲ್ಲ ಹೇಳಿಕೊಳ್ಳುವಾಗ ಇದ್ದುವು ಅಂತ. ಅದನ್ನ ಎಲ್ಲಿ ಗಮನಿಸ್ತಾರೆ ಅವರು, ಅದರ ಮೇಲೆ ಒಂದಿಷ್ಟು ಹೆಡಿಗೆ ಹಾಕಿಬಿಡುತ್ತಾರೆ. ಹಾಗೆ ಹಕ್ಕಿಗಳು ಕೂಗಿದ್ದು ಸರಿ, ತಮ್ಮ ಅವಸಾನವನ್ನು ಘೋಷಣೆ ಮಾಡಿದ್ದು ಸರಿ. ಅವುಗಳು ಸಾಯುವುದಿಲ್ಲ, ತಪ್ಪಿಸಿಕೊಂಡು ಹೋಗ್ತಾವೆ. ಇವರಿಗೆ ಸಾವಿದೆ ಎಂದು ಈ ಜಾಗದಲ್ಲಿ ಯಮ ಇದ್ದಾನೆ ಅಂತ ಹೇಳೋದು. ಅದು ರಾತ್ರಿ ಹಗಲು ನೋಪಶಾಮ್ಯ ಶಬ್ದಶ್ಚ ನಿಲ್ಲಿಸುವುದಿಲ್ಲ, ಕುಚು 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 ಕೇಳ್ತಾ ಇರುವುದೇ. ಹಕ್ಕಿಗಳು ಕೂಗಿದೆ, ಒಂದ್ಸತಿ ಕೂಗಿತಪ್ಪ ಅಲ್ಲ, ನಿರಂತರ ನೋಪಶಾಮ್ಯತಿ ಶಬ್ದಶ್ಚ ಸದಿವಾ ರಾತ್ರಮೇವಚ, ಹಗಲು ರಾತ್ರಿ ಕೂಗ್ತಾ ಉಂಟಂತೆ. ಯಾವ ಹಕ್ಕಿಯು ರಾತ್ರಿ ಕೂಗುವುದಿಲ್ಲ, ಹಗಲಿನ ತಣ್ಣಗಾಗ್ತವೆ. ಕೆಲವು ಹಕ್ಕಿಗಳಿವೆ ಎಲ್ಲಿಯೋ ಮೊಟ್ಟೆ ಇಡುತ್ತವೆ,
ಎಲ್ಲಿಯೋ ಕೂಗ್ತಾ ಇರ್ತವೆ ಅವುಗಳು. ಅದು ಗಮ್ಮತ್ ಅವುಗಳದ್ದು. ಯಾಕೆಂದ್ರೆ ಬರಬೇಡ್ರಿ ಬರಬೇಡ್ರಿ, ನಾನು ಮೊಟ್ಟೆ ಇಟ್ಟಿದ್ದೇನೆ. ಎಂತ ಕಡಿಮೆ ಬಾಯಿ ಮುಚ್ಚಿದ್ರೆ ಗೊತ್ತಾಗುದಿಲ್ವಾ, ಸುಮ್ಮನೆ ಇರಬಹುದಿತ್ತಲ್ಲ. ಅದು ತಾನೇ ಹೇಳುದು, ಬರಬೇಡ್ರಿ, ಇಲ್ಲಿ ನಾನು ಮೊಟ್ಟೆ ಇಟ್ಟಿದ್ದೇನೆ, ಬರಬೇಡ್ರಿ. ಅದು ಹೇಳಿಯೇ ಗೊತ್ತಾಗುತ್ತೆ ಜನರು, ಓ ಇಲ್ಲಿ ಮೊಟ್ಟೆ ಇದೆ ಅಂತ ತೆಗಿತಾರೆ. ಹಾಗೆ ಇವುಗಳು ರಾತ್ರಿ ಹಗಲೆನ್ನದೆ ಕೂಗ್ಲಿ ಶುರುವಾಗಿದೆ. ಪಾಂಡುರಾಹ ರಕ್ತಪಾದಾಶ್ಚ ವಿಹಗಾಹ ಕಾಲಚೋದಿತಾಹ ವೃಷ್ಣ್ಯಂಧಕಾನಾಂ ಗೇಹೇಶು ಕಪೋತಾಹ ವ್ಯಚರಂಸ್ತದ. ಪಾರಿವಾಳಗಳೆಲ್ಲ ಬಂದು ಕೂತವಂತೆ ಎಲ್ಲ ಯಾದವರ ಮನೆಗಳಲ್ಲಿ. ಅದೆಂತದು, ಬ್ರೌನ್ ಕಲರ್ ಎಲ್ಲಲ್ಲ, ಬಿಳಿ ಪಾರಿವಾಳಗಳು, ಕೆಂಪು ಕಾಲಿನವುಗಳು. ಇದು ಸ್ಪೆಷಲ್. ಇದು ಯಮ ಕಳಿಸಿದ್ದು ಹೇಳ್ತಾರೆ. ಕಾಲಚೋದಿತ, ಯಮ ಹೇಳಿ ಬಂದವುಗಳು ಇಲ್ಲಿ ಬಂದು ಇವರ ಮನೆಯ ಮೇನೆಲ್ಲ ಕೂತ್ಕೊಳ್ತಾರೆ, ತಿರುಗಾಡಿ ಶುರು ಮಾಡುತ್ತೆ. ಓಡಿಸ್ಲಿಕ್ಕೆ ಬರುವುದಿಲ್ಲ. ಹಾಗೆ ಶುದ್ಧ ಪಾರಿವಾಳ ಅಲ್ಲ, ಬಿಳಿಯಾದ ಬೇರೆ ಪಾರಿವಾಳಗಳು, ಕೆಂಪು ಕಾಲಿನವುಗಳು ಒಮ್ಮೆ ರಾಶಿಗಟ್ಟಲೆ ಬಂದ್ರೆ ಯಮ ಕಳಿಸಿದ್ದಾನೆ ಅಂತ ಅರ್ಥ, ಹೊರಡಬಹುದು ಅಂತ ಅರ್ಥ ಹೇಳಲಿಕ್ಕೆ. ಅನ್ಯಾಯ ಆಗತ್ತೆ, ಅಪನಯ ಆಗತ್ತೆ ಅಂತ ತೋರಿಸ್ಲಿಕ್ಕೆ. ವ್ಯಜಾಯಂತ ಕರಾಹ ಗೋಷು, ದನಗಳಲ್ಲಿ ಕತ್ತೆಗಳು ಹುಟ್ಟಿದವು. ಕೊಟ್ಟಿಗೆಯಲ್ಲಿ ದನದ ಕರು ಬಂದದ್ದಲ್ಲ, ನೋಡ್ಲಿಕ್ಕೆ ಹೋದ್ರೆ ಖರ ಬಂದದ್ದು, ಕರು ಬಂದದ್ದಲ್ಲ. ಖರ ಅಂದ್ರೆ ಕತ್ತೆಗಳು ಹುಟ್ಟಿದವು. ಕರವ ಅಶ್ವತರೀಶುಚ, ಈ ಕುದುರೆಯ ರಥ ಎಳೆಯುವ ಕುದುರೆಗಳ ಜಾತಿಗಳಲ್ಲಿ ಒಂಟೆಗಳ ಮರಿಯಾದವು. ಶುನೀಶು ಅಭಿ ಬಿಡಾಲಾಷ್ಟ, ನಾಯಿಗಳು ಬೆಕ್ಕುಗಳನ್ನು ಹಡೆದವು. ಮೂಷಿಕಾಹ ನಕುಲೀಶುಚ, ಮುಂಗುಸಿಗಳಲ್ಲಿ ಇಲಿಗಳು ಸೃಷ್ಟಿಯಾದವು. ಹೀಗೆ ಯಾವ್ಯಾವುದೋ ಪ್ರಾಣಿಗಳ ಕ್ರಾಸು, ಯಾವ್ಯಾವುದೋ ರೀತಿಯಲ್ಲಿ. ಇದು ದುಷ್ಟ, ಅತ್ಯಂತ ದುಷ್ಟ ಶಕುನ ಅಂತಾರೆ. ಇದು ಹೊರಗೆ ಮಾತ್ರ ಅಲ್ಲ, ಒಳಗೂ ಒಂದಾಗಿದೆ. ನಾಪತ್ರ ಪಂತ ಪಾಪಾನಿ ಚಕ್ರುಸ್ತೆ ವೃಷ್ಣಯಸ್ತತ ಅಂತ, ಕುರುವಂತೋ ವೃಷ್ಣಯಸ್ತತ. ಕೆಟ್ಟ ಕೆಲಸ ಮಾಡಲಿಕ್ಕೆ ವೃಷ್ಣಿಗಳಿಗೆ ಬೇಸರ ಆಗ್ತಿರಲಿಲ್ಲ. ಅನ್ಯಾಯ ಮಾಡಲಿಕ್ಕೆ, ತಡ ಏಳಲಿಕ್ಕೆ, ಓದದೇ ಇರಲಿಕ್ಕೆ, ಪಾರಾಯಣ ಮಾಡದಿರ್ಲಿಕ್ಕೆ, ಜಪತಪ ಅನುಷ್ಠಾನ ಮಾಡದೇ ಇರಲಿಕ್ಕೆಲ್ಲ ನಾಚಿಕೆ ಮಾಡಬೇಕು ನಾವು. ಅವರಿಗೆ ನಾಚಿಕೆ ಇಲ್ಲಂತೆ. ಎದುರು ಅನ್ಯಾಯ ಮಾಡಲಿಕ್ಕೆ ವೃಷ್ಣಿಗಳು ಶುರು ಮಾಡಿದ್ರು ಅಂತಾರೆ. ನಿಜವಾಗಿ ಅನ್ಯಾಯ ಮಾಡುವಾಗ ನಮಗೆ ಬೇಸರ ಆಗಬೇಕು. ಅಯ್ಯೋ ತಪ್ಪಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಡಬೇಕು. ನಾಳೆಯಿಂದ ಮಾಡುವುದಿಲ್ಲ ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಅಳಬೇಕು. ಅದರ ಬದಲಿಗೆ ನಿರ್ಭಯವಾಗಿ ತಡ ಏಳುವ, ಜಪತಪ ಅನುಷ್ಠಾನ ಮಾಡದಿರುವ, ಮೀಯದೆ ಬರುವ, ಸಿಕ್ಕಲ್ಲಿ ಸಿಕ್ಕಿದ್ದನ್ನು ತಿನ್ನುವ, ಹೀಗೆಲ್ಲ ಉಚ್ಛೃಂಖಲ ಪ್ರವೃತ್ತಿ ಅಂತಾರೆ. ನಿರ್ಭಯವಾದ ಶಾಸ್ತ್ರವನ್ನು ಖಂಡನೆ ಮಾಡತಕ್ಕ ಪ್ರವೃತ್ತಿಯಲ್ಲಿ ಇವರು ತೊಡಗಿದ್ದಾರೆ. ಈ ರೀತಿಯಾದ ಕೆಟ್ಟ ಕೆಲಸ ಮಾಡಿದ್ದು ವೃಷ್ಣಿಗಳು ಹೇಗೆ, ಏನು, ಯಾವುದಕ್ಕೆ ಅವರಿಗೆ ನಾಚಿಕೆ ಆಗ್ತಿರಲಿಲ್ಲ, ಬೇಕಾಬಿಟ್ಟಿಯಾಗಿ ಏನು ಅನ್ಯಾಯ ಮಾಡಿದ್ರು ಎನ್ನುವುದನ್ನು ಪಟ್ಟಿ ನೀಡುತ್ತಾನೆ. ಮತ್ತೆ ಜನಮೇಜಯ ವೈಶಂಪಾಯನದ ಮತ್ತೆ ನಾಳೆ ಚಿಂತನೆ ಮಾಡುವ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.